ನಾನು ಒಂದು ಟೆಸ್ಟ್ ಮಾಡಬೇಕು ಅಂತ ಯಾಕೆ ಅನ್ಸಿತ್ತು, ಯಾವಾಗ ಅನ್ಸಿತ್ತು? ಕೊರೋನಾ ಸಮಯ ಬಂತು. ಸುಮಾರು ಕೊರೋನಾದಲ್ಲಿ ಬಹಳಷ್ಟು ಬಡತನ ಇರುವಂತ ವ್ಯಕ್ತಿಗಳಿಗೆ ಅಲ್ಲೇ ಬಂದಂಗ ಆಗಿತ್ತು. ಏನ್ ಮಾಡೋಣ ಅಂತ ಹೇಳಿ ನಾನು ಥಿಂಕ್ ಮಾಡ್ತಾ ಇದ್ದೆ. ನಾನು ಅದೇ ಸಮಯ ಏನೋ ಒಂದು ಟ್ರಸ್ಟ್ ಇಂದ ಹೆಸರು ತಗೊಂಡ್ಬಿಟ್ಟು ನೀವು ಒಂದು ಆರ್ಕೆಸ್ಟ್ರಾದ ಒಂದು ಬಿಸ್ನೆಸ್ ಮುಂದುವರಿಸ್ತಾ ಇದ್ದಾರ ಅಂತವ್ರಿಗೋಸ್ಕರ ಏನ್ ಕ್ಲಾರಿಫಿಕೇಶನ್ ಕೊಡ್ಬೇಕಂತ ಇದೇ ವಿಡಿಯೋ ನೋಡಿ ಯಾರಾದ್ರೂ ನಾ ಗುರುಗಳಿಗೆ 10,000 ರೂಪಾಯಿ ಕಾಣಿಕೆ ಕೊಟ್ಟಿನಿ ಟ್ರಸ್ಟಿಗೆ ಅಂತ ಹೇಳಿ, ನಿಮ್ಗೇನಾದ್ರೂ ಗೌರ್ಮೆಂಟ್ ಇಂದ ಫಂಡ್ ಬರುತ್ತಾ ಅಥವಾ ಯಾರಾದ್ರೂ ಪೊಲಿಟಿಕಲಿ ನಿಮ್ಗೆ ಫಂಡಿಂಗ್ಗೋಸ್ಕರ ಸಹಾಯ ಮಾಡ್ತಾರ? ಹೌದು, ಬಹಳ ಜನ ತಿಳ್ಕೊಂಡ್ ಬಿಟ್ಟಿದ್ದಾರೆ ಟ್ರಸ್ಟ್ ಅಂದ್ರೆ ಇವ್ನಿಗೆ ತಿಂಗಳಿಗೆ 1 ಲಕ್ಷ 2 ಲಕ್ಷ ಜಮಾ ಆಗ್ತಾವ ಅಂತ ಹೇಳಿದಾರ. ಹಂಗಂದ್ರ ತಿಂಗಳಿಗೆ 29 ನಾನ್ ಯಾಕೆ ಮಾಡ್ತಿದ್ದ? ಅದೇ ಹೇಳ್ತಾ ಇರೋದು, ಇವರು ಕೆಳಗಿನ ಜಾತಿ ಜಾಸ್ತಿ ಮದತ್ ಮಾಡ್ತಾರ ಅಂತ ಅನ್ನೋದು ಒಂದು ಮೆಂಟಾಲಿಟಿ ಸಮಾಜದಾಗ ಇದೆ. ಪಾಪ ಅವ್ರಿಗೆ ಆರಾಮಿಲ್ಲ, ಟೈಮಿಗೆ ಹೆಲ್ಪ್ ಬೇಕು, ನಾನ್ ಮಾಡ್ಲೇಬೇಕು. ನಾನ್ ಜಾತಿ ನೋಡೋಲ್ಲರಿ. ಜಾತಿ ಎದಕ್ ಬೇಕ್ರಿ? ಜೀವನದಲ್ಲಿ ಮನುಷ್ಯನಿಗೆ ಬೇಕಾಗಿರೋದು ಮಾನವೀಯತೆ ಅಷ್ಟೇ, ಜಾತಿ ಮುಖ್ಯ ಅಲ್ಲ. ಇವ ಸಾಯ್ತಾ ಇರ್ತಾನ, ಒಬ್ಬವ್ರಿಗೆ ರಕ್ತ ಹಚ್ಬೇಕಾಗಿರ್ತದ, ಬ್ಲಡ್ ಬ್ಯಾಂಕಿಗೆ ಹೋಗಿ ಬ್ಲಡ್ ತರ್ತಾರ, ಅಲ್ಲಿ ಟೆಸ್ಟ್ ಮಾಡ್ಕೊಂಡ್ ಬರ್ತಾರೆ ಯಾವ ಜಾತಿ ಬ್ಲಡ್ ಅದ ಇದು. ಎಲ್ಲರಿಗೂ ಮತ್ತೊಮ್ಮೆ ನಮಸ್ಕಾರ. ಮತ್ತೊಮ್ಮೆ ನಮ್ಮ ಅಚೀವರ್ ಪಾಡ್ಕಾಸ್ಟ್ಗೆ ತಮಗೆಲ್ಲರಿಗೂ ಅನಂತ ಸ್ವಾಗತ. ಸಮಾಜಕ್ಕೆ ಒಂದು ಒಳ್ಳೆಯ ಕಾರ್ಯವನ್ನ ನಿರ್ವಹಿಸಿ ಸ್ಟ್ಯಾಂಡಪ್ ಕಾಮಿಡಿಯನ್ ಆಗಿ, ಅದೇ ರೀತಿಯಾಗಿ ಸಮಾಜ ಸೇವೆ ಸಲ್ಲಿಸುತ್ತಾ ಸಮಾಜಕ್ಕೆ ಒಂದು ಘನತೆ ಗೌರವದಿಂದ ಎಲ್ಲರನ್ನ ತಮ್ಮ ಚುಟುಕು ಕಾಮಿಡಿಯಿಂದ ನಗಿಸುತ್ತಾ ಸುಮಾರು ವೇದಿಕೆಯ ಮೇಲೆ ಆರ್ಕೆಸ್ಟ್ರಾ ಕಾರ್ಯಕ್ರಮಗಳನ್ನ ನೆರವೇರಿಸಿದಂತಹ ಡಾಕ್ಟರ್ ರೇವಣ್ ಸಿದ್ದಯ್ಯ ಹಿರೇಮಠ್ ಸರ್ ಅವರು ಇವತ್ತು ನಮ್ಮ ಅಚೀವರ್ ಪಾಡ್ಕಾಸ್ಟ್ಗೆ ಬಂದಿದ್ದಾರೆ. ಸೊ ಅವರಿಗೆ ಮೊದಲನೇದಾಗಿ ನಮ್ಮ ಅಚೀವರ್ ಪಾಡ್ಕಾಸ್ಟ್ಗೆ ಅನಂತ ಸ್ವಾಗತಗಳನ್ನ ಕೋರೋಣ. ಸೊ ತುಂಬಾ ಚೆನ್ನಾಗಿ ಅನಿಸ್ತಾ ಇದೆ ಸರ್, ಇವತ್ತಿನ ದಿವಸ ನೀವು ನಮ್ಮೊಂದಿಗಿದ್ದೀರಾ. ಸಮಾಜ ಸೇವೆಯ ಜೊತೆಗೆ ನಿಮ್ಮ ಒಂದು ಪ್ರೊಫೆಷನ್ ಏನಿದೆ, ಆರ್ಕೆಸ್ಟ್ರಾ ಒಂದು ಗ್ರೂಪ್ ಕೂಡ ಇದೆ, ಸಾನ್ವಿ ಮೆಲೋಡೀಸ್ ಅಂತ. ಈ ಕಡೆ ಸಮಾಜ ಸೇವೆ, ಈ ಕಡೆ ನಿಮ್ಮ ಪ್ರೊಫೆಷನ್ ಎಲ್ಲವನ್ನು ಯಾವ ರೀತಿಯಾಗಿ ಮೇಂಟೈನ್ ಮಾಡ್ತಾ ಇದ್ದೀರಾ ಅಂತ ನಮ್ಗೆ ಇವತ್ತು ಒಂದು ಕುತೂಹಲ. ಒಂದು ಟ್ರಸ್ಟ್ ನಡೆಸ್ಬೇಕು ಅಂತಂದ್ರೆ ಸಮಾಜದಿಂದ ಯಾವ ಸಮಾಜಕ್ಕ ಒಳ್ಳೇದನ್ನ ಬಯಸ್ತೀರಾ ಆ ಸಮಾಜದಿಂದಾನೇ ಸುಮಾರು ಪ್ರಶ್ನೆಗಳ ಎದುರಿಸ್ಬೇಕಾಗತ್ತೆ. ಯಾಕೆ ನಿಮಗ ಈ ಒಂದು ಟ್ರಸ್ಟ್ ನಡೆಸ್ಬೇಕಂತ ಬಂತು? ಏನಾಗಿತ್ತು ನಿಮ್ಮ ಲೈಫ್ ನಲ್ಲಿ ಅಂತಹ ಕಹಿ ಘಟನೆ? ಮತ್ತೆ ಯಾಕೆ ನೀವು ಇದು ನಿಮ್ಮ ಒಂದು ಪ್ರೊಫೆಷನಲಿ ನೀವು ಆರ್ಕೆಸ್ಟ್ರಾ ಕೂಡ ಇದ್ದೀರಾ, ಇದರಿಂದ ನೀವು ಇದು ಮಾಡಬಹುದಿತ್ತು. ಆದ್ರೂ ಇದನ್ನು ಬೇಕು ಅದನ್ನು ಬೇಕು, ಎರಡನ್ನ ನೀವು ಕೂಡ ಮೇಂಟೈನ್ ಮಾಡ್ತಾ ಇದ್ದೀರಾ. ಸುಮಾರು ಸವಾಲುಗಳ ಇವತ್ತಿಗೂ ನೀವು ಸಮಾಜದಲ್ಲಿ ಎದುರಿಸ್ತಾ ಇದ್ದೀರಾ. ಸೊ ಅದು ಎಲ್ಲಾನು ಇವತ್ತ ನಾವು ತಿಳ್ಕೊಳ್ಳೋಣ. ಮೊದಲನೇದಾಗಿ ಸರ್, ನೀವು ಮೂಲತಃ ಎಲ್ಲಿಂದ, ಹುಟ್ಟೂರು, ನಿಮ್ಮ ತಂದೆ ತಾಯಿ, ನಿಮ್ದು ಒಂದು ವಿದ್ಯಾಭ್ಯಾಸ ಆಗ್ಲಿ, ಮತ್ತೆ ನೀವು ನೋಡಿ ಹೆಂಗಿರುತ್ತೆ, ಒಂದು ಮಗು ಇದ್ದಾಗ ಅದ್ರ ಕನಸೇ ಬೇರೆದಾಗಿರುತ್ತೆ. ಬೆಳಿತಾ ಏನಾಗುತ್ತೆ, ಅದರ ಒಂದು ಹಾದಿ ಚೇಂಜ್ ಆಗ್ಬಿಡುತ್ತೆ. ಸೊ ಇದ್ರ ಬಗ್ಗೆ ಎಲ್ಲಾನು ನಾವು ಇವತ್ತು ತಿಳ್ಕೊಬೇಕು ಸರ್. ಮೊದಲನೇದಾಗಿ ನಿಮ್ದು ಹುಟ್ಟೂರ್ ಬಗ್ಗೆ ಹೇಳಿ ಸರ್. ಆಕ್ಚುಲಿ ನಮ್ದು ಹುಟ್ಟೂರು ಅಲ್ಲೇ ಬೀದರ್ ಜಿಲ್ಲೆ, ಅಲ್ಲೇ ಹುಮ್ನಾಬಾದ್ ಹತ್ರನೇ ಒಂದು ಸಿಂಧನಕೇರ ಅಂತ ಒಂದು ಹಳ್ಳಿ ಆ್ಯಕ್ಚುಲಿ. ಆದರೆ ಬಟ್ ನಾವು ಅಲ್ಲಿ ಜಾಸ್ತಿ ಏನಿರಲಿಲ್ಲ. ನಾನು ಹುಮ್ನಾಬಾದಲ್ಲೇ ಬೆಳೆದಿದ್ದೆಲ್ಲ ಆಲ್ಮೋಸ್ಟು. ಹಾಗಾಗಿ ಅಲ್ಲೇ ಹುಮ್ನಾಬಾದ್ನಲ್ಲೇ ಇದ್ದೆ ನಾನು. ಅಲ್ಲೇ ಎಜುಕೇಷನ್ ಕೂಡ ನಂದು ಅಲ್ಲೇ ಆಯಿತು. ಮತ್ತು ಡಿಗ್ರಿವರೆಗೂ ಕಂಪ್ಲೀಟ್ ಆಯಿತು. ಡಿಗ್ರಿಯಿಂದ ಮತ್ತೆ ಅಲ್ಲೇ BEdನೂ ಕಂಪ್ಲೀಟ್ ಮಾಡಿದೆ ನಾನು ಅಲ್ಲೇ. ನೋಡಿ, ನೀವು ವೆಲ್ ಎಜುಕೇಟೆಡ್, ಗ್ರಾಜುಯೇಷನ್ ಕೂಡ ಮುಗ್ದಿದೆ. ಅದಾದ್ಮೇಲೂ ಕೂಡ ನೀವು ಆರ್ಕೆಸ್ಟ್ರಾ ಅಂತ ಅನ್ನೋದೊಂದು ನಿಮ್ದು ಸಾನ್ವಿ ಮೆಲೋಡೀಸ್ ಅಂತ ನಿಮ್ದು ಆರ್ಕೆಸ್ಟ್ರಾ ಗ್ರೂಪ್ ಇದೆ. ನೀವು ಈ ಪ್ರೊಫೆಷನ್ಗೆ ಯಾಕೆ ಬಂದ್ರಿ ಸರ್? ಆಕ್ಚುಲಿ ಇದು ಅಂದ್ರೆ ನಾನು ಯಾವಾಗಲೂ ಒಂದು ಇದ್ದಾಗ ಹಿಡಿದು ಒಂದು ಶಾಲೆಯಲ್ಲಿ ಇರುವಾಗಲೇ ನಾನು ಏನಂದ್ರೆ ಮೂಕಭಿನಯ ಪಾತ್ರ, ಏಕಭಿನಯ ಪಾತ್ರ, ನಾಟಕ, ಕಿರುನಾಟಕ, ಈ ಥರ ಎಲ್ಲ ಒಂದು ಅದರಲ್ಲಿ ಜಾಸ್ತಿ ಸಾಂಸ್ಕೃತಿಕ ಕಾರ್ಯಕ್ರಮಗಳಲ್ಲಿ ಪಾಲ್ಗೊಳ್ಳೋದಂದ್ರೆ ನಂದು ಹೆಸರೇ ಬರ್ತಿತ್ತು. ಅಂದ್ರೆ ಶಾಲೆಯಲ್ಲೆಲ್ಲ ನಮ್ಮ ಸ್ಕೂಲ್ದಲ್ಲೆಲ್ಲ ಸರ್ಗಳಂತಿದ್ರು, ಸ್ವಾಮಿ ನೀನೇ ನೋಡಪ್ಪ ಎಲ್ಲ ಮಾಡವ ಅಂತಂದ್ರೆ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮ ಅಂದರೆ ಕೂಡ ನನಗೊಂದು ಖುಷಿ. ನಾನು ಅದ್ರಲ್ಲಿ ಪಾಲ್ಗೊಳ್ಬೇಕು, ನಾನೇ ಮುಂದಿರಬೇಕು, ಒಂದು ಗ್ರೂಪ್ ಮಾಡ್ಕೊಂಡು ಹುಡುಗರಿಗೆಲ್ಲ ನಾಟಕ ಕಲಿಸೋದು, ಈ ಥರ ಎಲ್ಲ ಮಾಡೋದು ನನ್ನ ಸಣ್ಣ ಹಿಡ್ದೇ ಒಂದು ನನಗೆ ಭಾಳಷ್ಟು ಖುಷಿ ರೀ. ಹಾಗಾಗಿ ಅದನ್ನೇ ಮುಂದುವರ್ಸ್ಕೊಂಡು ಬಂದೆ. PUC ಬಂತು, PUCಲಿಂದ ಡಿಗ್ರಿಗೆ ಬಂದೆ. ಡಿಗ್ರಿ ಬಂದಮೇಲೆ ಹಾಗೆ ಒಂದು ಸ್ವಲ್ಪ ಕಾಮಿಡಿ ಯಾವಾಗಲೂ ಎಲ್ಲ
ಗೆಳೆಯರ ಮಧ್ಯದಲ್ಲಿ ಚುಟುಕುಗಳನ್ನು ಮಾಡ್ತಾ ಇದ್ದೆ, ನಗಿಸ್ತಾ ಇದ್ದೆ. ಮತ್ತು ಡಿಗ್ರಿ ನಮ್ಮ ಹುಮ್ನಾಬಾದ್ ಕಾಲೇಜ್ನಲ್ಲಿ ವೇದಿಕೆ ಸಿಗ್ತಾ ಇತ್ತು, ಭಾಳಷ್ಟು ಅವಕಾಶ. ಆ ವೇದಿಕೆ ಮೇಲೆ ನಾನು ಇನ್ನೂ ಗೆಸ್ಟ್ ಬರಬೇಕಾದ್ರೆ ಭಾಳಷ್ಟು ಟೈಮ್ ಆಗ್ತಿತ್ತು. ಆ ಸಮಯದಲ್ಲಿ ನಾನು ವೇದಿಕೆ ಮೇಲೆ ಹೋಗಿ ನನ್ನ ಆಗಿರುವಂಥ ಒಂದು ಸ್ವಲ್ಪ ಕಾಮಿಡಿಗಳನ್ನು ನಾನು ಪ್ರಸ್ತುತಪಡಿಸ್ತಾ ಇದ್ದೆ. ಎಲ್ಲರೂ ಖುಷಿ ಆಗ್ತಾಯಿದ್ರು, ಚಪ್ಪಾಳೆ ತಟ್ತಾಯಿದ್ರು. ನಂಗೆ ಇನ್ನೊಂದು ಸ್ವಲ್ಪ ಖುಷಿ ಆಗ್ತಾಯಿತ್ತು, ಇದು ಇನ್ನೂ ಜನ ಇಷ್ಟಪಡ್ತಾ ಇದ್ದಾರಲ್ಲ, ಹಾಂ ನಾನು ಇನ್ನೂ ಮಾಡಬೇಕು. ಅದೇ ಸಮಯಕ್ಕೆ ಗುಂಡಣ್ಣ ಡಿಗ್ಗಿ ಅಂತ ಕಲಬುರಗಿಯ ಒಬ್ಬರು ಹಾಸ್ಯ ಕಲಾವಿದರು ಬಂದಿದ್ದರು. ಅವರು ಒಳಗಡೆ ಕೂತ್ಕೊಂಡು ಎಲ್ಲ ನನ್ನ ಹಾಸ್ಯಗಳನ್ನು ಕೇಳಿದ್ರು. ಅವರು ಕೇಳಿ ಲಾಸ್ಟ್ ಅವ್ರದ್ದು ಕಾರ್ಯಕ್ರಮ ಮುಗಿದ ಮೇಲೆ ಆ ಹುಡುಗ ಒಬ್ಬ ಹಾಸ್ಯ ಮಾಡಿದ್ದಾನಲ್ಲ ಅವನಿಗೆ ಕರೆಸಿ ಅಂದರು, ಗುಂಡಣ್ಣ ಡಿಗ್ಗಿ ಅನ್ನೋರು. ನನ್ನನ್ನು ಕರೆಸಿದ್ರು. ನಾನು ಹೋದೆ. ಇಲ್ಲ ಗುರುಗಳೇ, ನಿಮ್ಮ ಹತ್ರ ಒಂದು ಒಳ್ಳೆಯ ಟ್ಯಾಲೆಂಟ್ ಇದೆ, ಕಾಮಿಡಿ ಟ್ಯಾಲೆಂಟ್ ಇದೆ, ನಗಿಸುವಂಥ ಶಕ್ತಿ ಇದೆ, ಈ ಒಂದು ಯಾರಿಗಿರಲ್ಲ ಭಾಳಷ್ಟು, ಇದನ್ನು ನೀವು ಮುಂದುವರೆಸ್ರಿ ಅಂತ ಹೇಳಿದ್ರು ಅವರು. ಆದಾಗ ಅವ್ರು ಕೂಡ ಅನೇಕ ಜೊತೆಗೆ ಕರ್ಕೊಂಡು ಹೋದರು. ಫಸ್ಟ್ ನಾನು ಕಾರ್ಯಕ್ರಮ ವೇದಿಕೆ ಮೇಲೆ ಅಂದರೆ ಹೊರಗಡೆ ಕೊಟ್ಟಿದ್ದಪ್ಪ ಅಂದರೆ ಇದು ನಮ್ಮ ಕಲಬುರಗಿ ಹೋಗ ಹಳಿಕೆಡೆ ಗ್ರಾಮ, ಶಿವನ ಹಳಿಕೆಡೆ ಇದೆಯಲ್ಲ, ಅಲ್ಲೇ ಫಸ್ಟ್ ಕಾರ್ಯಕ್ರಮ ಗಣೇಶ ಚತುರ್ಥಿಯಲ್ಲಿ ನಾನು ಕೊಟ್ಟೆ. ಅಲ್ಲಿನ ಸಕ್ಸಸ್ ಆಯಿತು. ಹಾಗೆ ವೇದಿಕೆಗಳನ್ನು ಒಂದು ನನಗೆ ಸಿಗ್ತಾ ಹೋಯ್ತು. ಇವಾಗ ಅಂದ್ರೆ ನಿಮ್ದು ಗ್ರೂಪ್ ಸ್ಟಾರ್ಟ್ ಆಗಿಂದೆ ಅಲ್ಲಿಂದಾನೆ? ಹಾ ಹೌದ್ರಿ. ನೀವು ಸ್ಟ್ಯಾಂಡಪ್ ಕಾಮಿಡಿಯನ್ ಅಂತಾನು ಪ್ರಸಿದ್ಧರಿದ್ದೀರಿ. ಹೌದ್ರಿ. ಸೊ ಅಂದ್ರೆ ನೀವು ಯಾವಾಗ ನೀವು ಸ್ಕೂಲ್ ಟೈಮ್ನಲ್ಲಿ ಆವಾಗ್ಲಿಂದಾನೆ ಕಾಮಿಡಿನೂ ಮಾಡ್ತಿದ್ರಿ, ಸಿಂಗಿಂಗ್ನು ಮಾಡ್ತಿದ್ರಿ? ಅವು ಎಲ್ಲ ಅವಾಗೆಲ್ಲ ದೇಶಭಕ್ತಿ ಗೀತೆಗಳು, ಕನ್ನಡದ ಗೀತೆಗಳು ಅವೆಲ್ಲ ಹಾಡ್ತಾ ಇದ್ದೆ. ಆದರೆ ಅವಾಗೆಲ್ಲ ಮ್ಯೂಸಿಕ್ ಇರಲಿಲ್ಲ, ಸುಮ್ಮನೆ ಓರಲ್ ಆಗಿ ಹಾಡ್ತಾ ಇದ್ದೆ. ಓರಲ್ ಆಗಿ ಹಾಡಿ ಬರುವಂಥ ಸಮಯದಲ್ಲಿ ಸುಮ್ಮನೆ ಹಾಡ್ತಾ ಇದ್ದೆ ಅಷ್ಟೇ ವಿನ. ಆಮೇಲೆ ಎಲ್ಲ ಟ್ರ್ಯಾಕ್ ಎಲ್ಲ ಬಂತು. ಗಣೇಶ್ ಕಾರ್ಯಕ್ರಮ ಹಿಂಗೆಲ್ಲ ಯಾವುದಾದ್ರೂ ಒಂದು ಹಾಸ್ಯ ಕಾರ್ಯಕ್ರಮಕ್ಕೆ ಹೋದಾಗ ಮೊದಲಿಗೆ ಭಕ್ತಿಗೀತೆ ಹಾಡ್ಬೇಕಂತೇಳಿ, ಅಂದರೆ ಜನ ಮೊದಲಿಗೆ ಹಾಸ್ಯ ಹೇಳ್ತಾ ಇದ್ರೆ ಕೂಡ್ತಾ ಇರಲಿಲ್ಲ. ಫಸ್ಟ್ ಸೈಲೆಂಟ್ ಮಾಡಿದ್ಮೇಲೆ ಹಾಸ್ಯ ಹೇಳಬೇಕಾಗ್ತದೆ ಅಂಥೇಳಿ ಅವಾಗ ಏನು ಮಾಡಿದೆ, ಒಂದೆರಡು ಸಾಂಗ್ಗಳನ್ನು ನಾನು ಪ್ರಾಕ್ಟೀಸ್ ಮಾಡಿಕೊಂಡೆ. ಅವಾಗ ಮ್ಯೂಸಿಕ್ ಸಿಗ್ತಾ ಇತ್ತು. ಮ್ಯೂಸಿಕ್ ಖರೀದಿ ಮಾಡಿದೆ. 300 ರೂಪಾಯಿ ಒಂದು ಮ್ಯೂಸಿಕ್. ಆ ಟೈಮಲ್ಲಿ ಕರೋಕೆ ಖರೀದಿ ಮಾಡಬೇಕಾದ್ರೆ ನಾನು ಒಂದು ಮ್ಯೂಸಿಕ್ ಖರೀದಿ ಮಾಡಬೇಕಾದ್ರೆ 300 ರೂಪಾಯಲ್ಲಿ ಕಲಬುರಗಿಯಲ್ಲಿ ಒಂದು ಟ್ರ್ಯಾಕ್ಗೆ 300 ರೂಪಾಯಿ. ಅಂದ್ರೆ ಏನ್ ಕ್ಯಾಸೆಟ್ ಖರೀದಿ ಮಾಡಿ? ಇಲ್ಲ, ಮೊಬೈಲಿಂದಾನೇ ಅವರು ಬ್ಲೂಟೂತ್ ಹಾಕ್ತಾ ಇದ್ರು. ಓಕೆ ಓಕೆ. ಹಾ, 300 ರೂಪಾಯಿ ಒಂದು. ಆ ಸಮಯದಲ್ಲಿ ನಾನು ಕಾರ್ಯಕ್ರಮ ಮಾಡಿದ್ರೇನೆ 100 ರೂಪಾಯಿ, 100-200 ರೂಪಾಯಿ ಸಿಗ್ತಿತ್ತು ನನಗೆ. ಅದರಲ್ಲಿ ಈಗ ಅದನ್ನು ಹ್ಯಾಂಗ್ ಮಾಡ್ಬೇಕಂತ 2-3 ಕಾರ್ಯಕ್ರಮಗಳು ಮಾಡಿ ಹಾಗೆ ಈಗ ಹಣ ತೊಗೊಂಡು ನಾನೇನು ಮಾಡಿದೆ, ಒಂದು 2-3 ಕರೋಕೆಗಳನ್ನು ತೊಗೊಂಡೆ. ಮತ್ತು ನಮಗೆ ಪರಿಚಯ ಇರುವಂಥ ಸ್ವಾಮಿ ಅಂತ ಹೇಳಿ ರಾಜ ಇದ್ದಾರೆ, ಅವ್ರು ಸ್ವಲ್ಪ ಕರೋಕೆ ಕೊಟ್ಟರು ಪಾಪ, ಅವರು ಫ್ರೀಯಾಗಿ. ಅವೆಲ್ಲ ತಗೊಂಡು ನಾನು ಪ್ರಾಕ್ಟೀಸ್ ಮಾಡಿಕೊಂಡು ಹಾಗೆ 1-2 ಅನ್ಕೋತ ಭಾಳಷ್ಟು ಗೀತೆಗಳನ್ನು ನಾನು ಕಲ್ತ್ಕೊಂಡೆ. ಹಾಗೆ ತಂದೆ ತಾಯಿ ಸಪೋರ್ಟ್ ಯಾವ ರೀತಿ ಇತ್ತು? ನಮ್ಮ ತಂದೆ ತಾಯಿ ಸಪೋರ್ಟ್ ಅಂದರೆ ಸ್ವಲ್ಪ ಅವ್ರ ಬಗ್ಗೆನೂ ಹೇಳಿ. ತಂದೆ ತಾಯಿ, ನಮ್ಮ ತಂದೆ ತಾಯಿ ಆ್ಯಕ್ಚುಲಿ ನಾವು ನಮ್ಮದು ಬ್ಯಾಕ್ಗ್ರೌಂಡ್ ಏನಪ್ಪ ಅಂದರೆ ನಮ್ಮ ತಂದೆಯವರು ಹೋಟೆಲ್ ಕೆಲಸ ಮಾಡ್ತಾಯಿದ್ರು. ಹಾಂ, ಅದು ನಮ್ಮ ತಾಯಿಯವರು ಕೂಡ ಮನೆ ಕೆಲಸ, ಕೂಲಿ ಕೆಲಸ ಮಾಡ್ತಾಯಿದ್ರು. ಅದೇ ಸಮಯಕ್ಕೆ ನಾನು ಸ್ಕೂಲಿಗೆ ಹೋಗಿ ಬರೋದು. ಭಾಳಷ್ಟು ಕಡು ಬಡತನ ನಮ್ಮದು, ತೊಂದರೆಯಲ್ಲಿತ್ತು ಬಡತನ. ಒಂದು ಸ್ವಲ್ಪ ಅಂದರೆ ಅವರಿಬ್ಬರು ಕೆಲಸಕ್ಕೆ ಹೋಗಿಲ್ಲ ಅಂದರೂ ಕೂಡ ನಮ್ಮ ಮನೆ ನಡೀತಾ ಇರಲಿಲ್ಲ. ನಾವು 2 ಜನ, ನಮ್ಮ ಅಕ್ಕದೇವರು, ನಾನೊಬ್ಬನೇ. ಹಾಗಾಗಿ ಭಾಳಷ್ಟು ಕಷ್ಟದಿಂದ ಇತ್ತು ಫ್ಯಾಮಿಲಿ ನಂದು. ಹಾಗೆ ನಾನು ಕೂಡ ಸ್ವಲ್ಪ ಈಗ ಇನ್ನೂ ಹೈಯರ್ ಎಜುಕೇಷನ್ ಮಾಡಬೇಕಂದ್ರೂ ಕೂಡ ನಮ್ಮಲ್ಲಿ ಆ ಟೈಮಲ್ಲಿ ಏನೂ ಇರಲಿಲ್ಲ. ಅದನ್ನು ನಾನೇನು ಮಾಡಿದೆ, ಇದನ್ನೇ ಯಾಕೆ ನನ್ನ ಜೀವನದಲ್ಲಿ ಮುಂದುವರ್ಸ್ಕೊಂಡು ಹೋಗಬಾರ್ದು, ಯಾಕಂದ್ರೆ ನನ್ನ ಕೈಲಿ ಇದಕ್ಕೆ ಹೆಚ್ಚಿಗೆ ಕಲಿತು ಏನು ಮಾಡುವಂಥದ್ದು ಶಕ್ತಿ ನಮಗೆ ಕೊಟ್ಟಿಲ್ಲ ಅಂಥೇಳಿ ನಾನು ಇದನ್ನೇ ಕಂಟಿನ್ಯೂ ಮಾಡ್ಕೊಂಡು ಬಿಟ್ಟೆ. ತಂದೆ ತಾಯಿ ಸಪೋರ್ಟ್ ಮಾಡಿದ್ರ? ಹಾಂ, ಅವ್ರು ಫುಲ್ ಸಪೋರ್ಟ್. ಅವರು ಇವತ್ತು ಏನಾದರೂ ನಾನು ಎಷ್ಟು ಅಚೀವ್ ಮಾಡ್ಲತ್ತೀನಿ ಏನಾದರೂ ಅಂದರೆ ಅವ್ರು, ನಮ್ಮ ತಂದೆಯವರೇ, ನಮ್ಮ ತಾಯಿಯವರು ಭಾಳಷ್ಟು ನನಗೆ ಸಪೋರ್ಟ್ ಮಾಡ್ತಾರೆ, ಅವ್ರ ಆಶೀರ್ವಾದ. ಸೊ ಇವಾಗ ನಿಮ್ದು ಸಾನ್ವಿ ಮೆಲೋಡೀಸ್ ಅಂತ ಇದು ಇನ್ ಗುಂಪು ಬಂದ್ರ, ನಿಮ್ಗ ಈ ಗ್ರೂಪ್ ನಲ್ಲಿ ನೀವು ಎಷ್ಟು ಜನ ಅಂದ್ರೆ ಕಲಾವಿದರಿದ್ದಾರ? ನಮ್ಮಲ್ಲಿ ಈಗ ನೋಡ್ರಿ, ಸಾನ್ವಿ ಮೆಲೋಡೀಸ್ ಆರ್ಕೆಸ್ಟ್ರಾ ಅಂದರೆ ಇದರಲ್ಲಿ ಗ್ರೂಪ್ ಅಂದರೆ ಡಿಪೆಂಡ್ ಅಪಾನ್ ಕಾರ್ಯಕ್ರಮ. ನಾನು ಗ್ರೂಪ್ ಅಂತ ಹಿಂಗೆ ಫಿಕ್ಸ್ ಇಟ್ಟಿಲ್ಲ ಯಾರಿಗೂ ನೋಡ್ರಿ. ಯಾಕಂದರೆ ನಾನು ನನ್ನ ಕಾರ್ಯಕ್ರಮದಲ್ಲಿ ನಾನು ಬಳಕೆ ಮಾಡಿಕೊಳ್ಳೋದೇ ವಿದ್ಯಾರ್ಥಿಗಳನ್ನು ಆಲ್ಮೋಸ್ಟ್. ಯಾಕಂದರೆ ಬಡ ವಿದ್ಯಾರ್ಥಿಗಳಿಗೆ ಯಾಕೆ ತಗೋತೀನಿ ಅಂದರೆ, ಅವ್ರು ಒಂದು ಸ್ವಲ್ಪ ಚೆನ್ನಾಗಿ ಹಾಡಲಿಲ್ಲ ಅಂದರೂ ಪರವಾಗಿಲ್ಲ, ಅವ್ರನ್ನ ಕರೆಸಿ ಆ ವೇದಿಕೆ ಕೊಡ್ತೀನಿ. ಯಾಕಂದರೆ ನಾನು ಅವ್ರನ್ನ ಕರೆಸಿ ಕೊಟ್ಟಾಗ 1,000 ರೂಪಾಯಿ ಕೊಡ್ತೀನಲ್ಲ, ಆ 1,000 ರೂಪಾಯಿ ಅವ್ರು ಫೀಸ್ ಕಟ್ತಾರೆ, ಅವ್ರ ಎಜುಕೇಷನ್ಗೆ ಹೆಲ್ಪ್ ಆಗ್ತದೆ. ಅದಕ್ಕೋಸ್ಕರ ನಾನು ಯಾರೇ ಒಂದು ಲೈಫಲ್ಲಿ ಪರ್ಫೆಕ್ಟ್ ಇದ್ದ ಮನುಷ್ಯಗೆ ಕರೆಸೋದಕ್ಕಿಂತ ಪರ್ಫೆಕ್ಟ್ ಇರಲಿ, ನಾನು ಅವ್ರಿಸ್ಕೊತೀನಿ ಹೆಚ್ಚಿಗೆ ಕಾರ್ಯಕ್ರಮ, ನಾನು ಜಾಸ್ತಿ ಹಾಡ್ತೀನಿ. ಬಟ್ ಅವ್ರ ಲೈಫ್ಗೆ ಪಾಪ ನನಗೆ ಹಂಗಾಗಿರೋ ಅನುಭವ ಅಲ್ಲ, ಆ ಟೈಮಲ್ಲಿ ಎಜುಕೇಷನ್ಗೆಲ್ಲ ತೊಂದರೆ ಆಗಿದೆ. ಈ ತೊಂದರೆ ಅವ್ರಿಗೆ ಆಗಬಾರ್ದು. ಸುಮ್ಮನೆ ದುಡ್ಡು ಕೊಟ್ಟರೆ ಅವ್ರು ನಂಗೆ ರಿಟರ್ನ್ ಕೊಡ್ತಾರೆ.
ಈಗ ಏನಾದರೂ ನಾನು 1,000 ರೂಪಾಯಿ ಇಟ್ಕೊ ಅಂತ ಕೊಟ್ಟರೆ ಅವ್ರು ನನಗೆ ರಿಟರ್ನ್ ಕೊಡ್ತಾರೆ. ಅದೊಂದು ಮತ್ತು ಅವ್ರ ಮೇಲೆ ಇದು ಉಳಿದು ಬಿಡುತ್ತದೆ ನಂಗೆ, ಅವ್ರು 1,000 ರೂಪಾಯಿ ಕೊಟ್ಟಿದ್ರಂತ. ಆದರೆ ಅವರು ಒಂದು ಹಾಡು ಹೋದರೆ ನಾನು ಕೆಲಸ ಮಾಡಿದ್ದೀನಿ ಕೊಟ್ಟಾರ ಅನ್ನುವಂಥ ತೃಪ್ತಿ ಅವ್ರಿಗೆ ಇರ್ತದೆ. ಅದಕ್ಕೋಸ್ಕರ ನಾನು ಆಲ್ಮೋಸ್ಟ್ ನಮ್ಮ ಕೆಳ ಇರುವಂಥವರಿಗೆ ನಾನು ಕರೆಸಿ ವೇದಿಕೆ ಕೊಡೋದೇ, ನಾನು ಇನ್ನೂ ಅದೇ ಮಾಡ್ತೀನಿ ನಾನು. ಹಾಂ. ಸೊ ಅದೇ ಇವಾಗ ನಿಮ್ದು ಒಂದು ಇದು ಕೂಡ ಇದೆ, ಭರವಸೆಯ ಬೆಳಕು ಜನಸೇವಾ ಟ್ರಸ್ಟ್ ಅಂತ. ಹೌದ್ರಿ, ಹೌದು. ಆ ಒಂದು ಸೇವೆಯನ್ನ ಸಲ್ಲಿಸಿದ್ದಕ್ಕ ನಿಮ್ಗ ಮೆಚ್ಚುಗೆಯನ್ನ ಪಟ್ಟು ಡಾಕ್ಟರ್ ಪದವಿ ಕೂಡ ಸಿಕ್ಕಿದೆ ನಿಮ್ಗೆ ಹೌದ್ರಿ, already. ಹೌದ್ರಿ. ಹಾಂ ರೀ. ಈ ಜನಸೇವಾ ಟ್ರಸ್ಟ್ ಏನಿದೆ ಅದನ್ನ ನೀವು ಮಾಡ್ಬೇಕು, ನಾನು ಒಂದು ಟ್ರಸ್ಟ್ ಮಾಡ್ಬೇಕು ಅಂತ ಯಾಕೆ ಅನ್ಸಿತ್ತು, ಯಾವಾಗ ಅನ್ಸಿತ್ತು? ಇದ್ರ ಮೂಲತಃ ಕಾರಣ ಏನಪ್ಪ ಅಂದರೆ, ನಾನು ಅದೇ ನಮ್ಮ ತಾಯಿಯವರೆಲ್ಲ ಮದುವೆಯಲ್ಲಿದ್ದಾಗ ಬೇರೆ ಕಡೆ ಅಡುಗೆ ಮಾಡೋಕ್ಕೆ ಹೋಗ್ತಾಯಿದ್ರು. ಮತ್ತು ನಮ್ಮ ತಂದೆಯವರು ಕೂಡ ಈ ಒಂದು ಕೆಲಸ ಹೋದಾಗ ಭಾಳಷ್ಟು ಒಂದೊಂದು ಟೈಮಲ್ಲಿ ನಮ್ಗೆ ಅನ್ನ ಸಿಕ್ಕಿಲ್ಲ. ಆ ಸಮಯದಲ್ಲಿ ನಾನು ಅದರ ಅನುಭವಗಳನ್ನು ನಾನು ಅನುಭವಿಸಿದ್ದೆ. ನನಗೆ ಹಾಗಾಗಿ ನಾನೇನು ಮಾಡಿದೆ, ಎಷ್ಟೋ ಜನ ಉಪವಾಸ ಇರ್ತಾರೆ, ನಾನು ಇದ್ದೀನಿ ಆ ಟೈಮಲ್ಲಿ. ಅಂದರೆ ಇದೇ ಥರ ಎಷ್ಟು ಜನ ಇದ್ದಾರೆ, ಎಲ್ಲರ ಕಡೆ ಇರ್ತಾರಲ್ಲ ಉಪವಾಸ, ಏನಾದರೂ ಮಾಡ್ಬೇಕನ್ನೋದು ಭಾಳಷ್ಟು ತಲೆಯಲ್ಲಿತ್ತು. ಆದರೆ ದೇವ್ರು ನಂಗೆ ಆ ಶಕ್ತಿ ಕೊಡಲಿಲ್ಲ. ಯಾಕಂದರೆ ನಾನೇ ಒಬ್ಬ ಬಡತನದಲ್ಲಿರುವಂಥ ವ್ಯಕ್ತಿ, ನನಗಿನ್ನೂ ಅವಕಾಶ ಯಾವಾಗ ಬರ್ತದೆ ನೋಡೋಣ, ಅವಾಗ ಮಾಡೋಣ ಅನ್ನೋ ಪ್ಲ್ಯಾನಲ್ಲಿದ್ದೆ. ಒಂದು ಸ್ವಲ್ಪ ಬಂದೆ, ಹೀಗೆ ಮುಂದೆ ಬಂದಾಗ ಕರೋನಾ ಸಮಯ ಬಂತು. ಸುಮಾರು ಕರೋನಾದಲ್ಲಿ ಭಾಳಷ್ಟು ಬಡತನ ಇರುವಂಥ ವ್ಯಕ್ತಿಗಳಿಗೆ ಭಾಳಷ್ಟು ಅಲೆ ಬಂದಂಗೆ ಆಗಿತ್ತದು. ಆ ಸಮಯದಲ್ಲಿ ನನ್ನ ಹತ್ರ 7,300 ರೂಪಾಯಿ ಇತ್ತು. ನಮ್ಮ ಕುಟುಂಬ ಅವಾಗೇ ರೀಸೆಂಟಾಗಿ ನನ್ನ ಮ್ಯಾರೇಜ್ ಆಗಿತ್ತು, ಒಂದು 15-20 ದಿನ ಆಗಿತ್ತು ಅಷ್ಟೇ. ಆವಾಗ 7,300 ರೂಪಾಯಿ ಇದ್ದಾಗ ನಾವು ಇದನ್ನು ಹ್ಯಾಂಗಪ್ಪ, ಈಗ ಲಾಕ್ಡೌನ್ ಬಿತ್ತು, ಇದನ್ನು ಹ್ಯಾಂಗೆ ಮುಂದುವರಿಸ್ಬೇಕು. ಹಾಗೆ ಅದ್ರ ಜೊತೆಗೆ ಎಷ್ಟೋ ಜನ ಉಪವಾಸ ಇರೋದನ್ನು ನೋಡ್ಲಿಕ್ಕಾಗಲಿಲ್ಲ ನಮಗೆ. ಎಷ್ಟೋ ಜನ ನಮ್ಮನ್ನು ಬಂದು ಕೇಳಿದ್ರು, ಎಷ್ಟೋ ಜನ, ಗುರುಗಳೇ ನಾವು ಊಟ ಮಾಡಿಲ್ಲ, ಏನಾದರೂ ಕೊಡ್ರಿ. ನನ್ನ ಹತ್ರನೇ ಇರಲಿಲ್ಲ, ನಾನು ಅವ್ರಿಗೆ ಇಲ್ಲ ಅನ್ನೋಕ್ಕೂ ಆಗಲ್ಲ. ಏನು ಮಾಡೋಣ ಅಂಥೇಳಿ ನಾನು ಭಾಳಷ್ಟು ಒಂದು ಥಿಂಕ್ ಮಾಡ್ತಾ ಇದ್ದೆ ನಾನು. ಅದೇ ಸಮಯಕ್ಕೆ ನಾನು ಫೇಸ್ಬುಕ್ ಪುಟದಲ್ಲಿ 2 ಲಕ್ಷ ಫಾಲೋವರ್ಸ್ ಕಂಪ್ಲೀಟ್ ಆಗಿತ್ತು. ನಾನಂದೆ, ಇದು ಫೇಸ್ಬುಕ್ಕನ್ನು ನಾನು ಯಾಕೆ ಈ ಥರ ಒಂದು ರೀತಿ ಬಳಕೆ ಮಾಡ್ಕೋಬೇಕನ್ನುವಂಥ ದೃಷ್ಟಿಯಿಂದ ಪೊಲೀಸ್ ಇಲಾಖೆ ಹುಮ್ನಾಬಾದ್ನಲ್ಲಿ ನಾನು ಕೇಳಿ ನಾನೇನು ಮಾಡಿದೆ, ಈ ಥರ ಬಡವರಿಗೆ ರಸ್ತೆಯಲ್ಲಿರುವಂಥವ್ರು ಯಾರಿಗಾದರೂ ಊಟ ಮಾಡಿಸ್ಬೇಕಾಗ್ಯದ, ನೀವು ಎಷ್ಟಾದರೂ ದಾನ ಮಾಡ್ಬೇಕಂದಾಗ ನಿಜಕ್ಕೂ ಹೇಳ್ತೀನಿ, ಪಾಪ ಕೈಲಾದಷ್ಟು ಸಹಾಯವನ್ನು ಮಾಡಿದ್ರು. ಅದು ಮಾಡಿದಾಗ ಅದೇ ಬಂದಿರೋಂಥ ದುಡ್ಡನ್ನು ಅನಾಜ್ ತಂದು ಸತತವಾಗಿ 1 ತಿಂಗಳ ಕಾಲ ಕೊರೋನಾದಲ್ಲಿ ಲಾರಿ ಚಾಲಕರಿಗೆ, ಪೊಲೀಸ್ ಇಲಾಖೆ ಆಗಿರ್ಬೋದು, ಮತ್ತು ರಸ್ತೆಯಲ್ಲಿ ನಿರ್ಗತಿಕರಿಗಾಗಿರ್ಬೋದು, ನೀರಿನ ಬಾಟಲು ಮತ್ತು ಊಟ ಸತತವಾಗಿ ನಾನು ದಾಸೋಹ ಸೇವೆ ಮಾಡಿಬಿಟ್ಟೆ ರನ್ನಿಂಗಲ್ಲಿ. ಅದೇ ಸಮಯದಲ್ಲಿ ಭಾಳಷ್ಟು ಜನ ಅಂದರು, ನಿಮಗೆ ಆರಾಮಿಲ್ಲ, ನೀವು ಇದು ಮೊನ್ನೆ ಹೊಸದು ಮ್ಯಾರೇಜ್ ಆಗ್ಯದ, ನಿಮಗೆ ಕೊರೋನಾ ಆಗ್ತದೆ, ನೀವು ಮಾಡಬೇಡ್ರಿ ಅಂದರು. ಇಲ್ಲ, ಮಾಡಲಿ, ಆದರೆ ಆಗುತ್ತೆ, ನೋಡೋಣ ಏನದ ಅಂತ ಹಂಗಂತ ಮಾಡ್ದೆ. ನಮ್ಮಿಬ್ಬರಿಗೆ ಕೊರೋನಾ ಆಗೋಯ್ತು. ನಾವು ಲಾಕ್ಡೌನ್ ಆಗಿಬಿಟ್ವಿ. ನಾವು ಕ್ವಾರಂಟೈನ್ ಹಾಕಿಬಿಟ್ರು ನಮಗೂ. ಅದಕ್ಕೆ ಈ ಥರ ಒಂದು ಸೇವೆ ಮಾಡ್ಬೇಕಂತ ಹೇಳಿ ಅದೇ ಸಮಯದಲ್ಲಿ ಭಾಳಷ್ಟು ಜನರಿಗೆ ನನ್ನ ಕೈಲಾದ ನಾನು ಮಾಡಿದ್ದೀನಿ, ದೇವರ ಆಶೀರ್ವಾದ. ಗೊತ್ತಿಲ್ಲ, ಇಷ್ಟು ನನ್ನ ಕೈಲಿ ಎಷ್ಟಾಯ್ತು ಅಷ್ಟು ಮಾಡಿದ್ದೀನಿ ಅಷ್ಟೇ. ಸೊ ಜನಸೇವಾ, ಇದು ಭರವಸೆಯ ಬೆಳಕು ಜನಸೇವಾ ಟ್ರಸ್ಟ್ ಅವಾಗ್ಲಿಂದಾನೇ ನೀವು ಶುರು ಮಾಡಿದ್ರ ಸರ್? ಟ್ರಸ್ಟ್ ಅವಾಗ ಇನ್ನೂ ಟ್ರಸ್ಟ್ ರಿಜಿಸ್ಟ್ರೇಷನ್ ಇರಲಿಲ್ಲ ಅವಾಗ, ಯಾಕಂದರೆ ಕೊರೋನಾ ಇತ್ತಲ್ಲ, ಅವಾಗೇ ನಾನು ಸ್ಟಾರ್ಟ್ ಮಾಡ್ದದು. ಅದು ರಿಜಿಸ್ಟ್ರೇಷನ್ ಮುಂದೆ 1 ವರ್ಷದಲ್ಲಿ ಮಾಡಿದೆ ನಾನು. ಅಂದ್ರೆ ಸ್ಟಾರ್ಟ್ ಮಾಡಿದ್ದು 1 ವರ್ಷ 6 ತಿಂಗಳಲ್ಲಿ, ಅಂದ್ರೆ ಕೊರೋನಾ ಮುಗಿದ ನಂತರ ಮಾಡ್ಕೊಂಡ್ಬಿಟ್ಟೆ ರಿಜಿಸ್ಟ್ರೇಷನ್. ಅದಕ್ಕೊಂದು ನೇಮ್ ಕೊಟ್ಟು ಮಾಡಿದೆ. ಇವಾಗ 6 ವರ್ಷ ಆಗ್ತು ನಿಮ್ಗೆ? ಅದೇ 6 ವರ್ಷ ಇದೆ ನಂದು. 6 ವರ್ಷ ಆಗ್ತು. ಈ 6 ವರ್ಷದಲ್ಲಿ ನೀವು ನಿಮ್ಮ ಭರವಸೆಯ ಬೆಳಕು ಜನಸೇವಾ ಟ್ರಸ್ಟ್ ಲಿಂದ ಯಾವ ಮೂಲ ಸೌಕರ್ಯಗಳನ್ನ ಜನರಿಗೆ ಒದಗಿಸಿದ್ರಿ? ಹೌದು, ನಾನು ನೋಡ್ರಿ, ಇದರಿಂದ ಕಿಡ್ನಿ ಪೇಷಂಟ್ಸ್ ಆಗಿರ್ಬೋದು, ಅವ್ರಿಗೆ ಕೈಲಾದಷ್ಟು ಸಹಾಯವನ್ನು ಮಾಡಿದ್ದೀನಿ. ಮತ್ತು ಯಾರು ಕ್ಯಾನ್ಸರ್ ಪೇಷಂಟ್ಸ್ಗಳಾಗಿರ್ಬೋದು, ಮತ್ತು ಆಕ್ಸಿಡೆಂಟ್ ಆಗಿರುವಂಥದ್ದಾಗಿರ್ಬೋದು, ಹಾರ್ಟ್ನಲ್ಲಿ ಹೋಲಿ ಬಿದ್ದಿರುವಂಥ ಮಕ್ಕಳಿಗಾಗಿರ್ಬೋದು, ಮತ್ತು ಕೋಮಾದಲ್ಲಿ ಹೋಗಿರುವಂಥವ್ರಿಗಾಗಿರ್ಬೋದು, ಕಣ್ಣಿನ ದೃಷ್ಟಿ ಕಳ್ಕೊಂಡವ್ರಿಗಾಗಿರ್ಬೋದು, ಕೃತಕ ಕಾಲುಗಳನ್ನು ಕುಂದಿರಿಸ್ಕೊಟ್ಟಿದ್ದೀನಿ ಎಷ್ಟೋ ಜನರಿಗೆ. ಕೃತಕ ಕಾಲು ಇದೇ ನಮ್ಮದು ಬಿ ಆರ್ ಅಂಥೇಳಿ ಬಿಜಾಪುರ ಹತ್ರ ಬರುತ್ತೆ, ಅಲ್ಲಿ ಹಾಸ್ಪಿಟಲ್ ಇದೆ. ಅವ್ರು ಭಾಳ ಚೆನ್ನಾಗಿ, ನಾನು ಏನೇ
ಕಳಿಸಿದ್ರು ಕೂಡ ಪಾಪ ಕಡಿಮೆ ಮಾಡ್ತಾರೆ ಅಲ್ಲೆಲ್ಲ. ಅಲ್ಲೆಲ್ಲ ಕೃತಕ ಕಾಲು ಕೈ ಕಾಲು ಹೋದವ್ರಿಗೆ ಕೈ, ಮತ್ತು ಅಂಗವಿಕಲರಿಗೆ ಸೈಕಲ್ ವ್ಯವಸ್ಥೆ ಸ್ವಲ್ಪ ಮಾಡಿಕೊಟ್ಟಿದ್ದೀನಿ. ಎಲ್ಲ ಮಾಡಿ ಎಷ್ಟಾಗುತ್ತೋ ಅಷ್ಟು ಮಾಡ್ಕೋತಾ ಬರ್ತಾ ಇದ್ದೀನಿ ಅಷ್ಟೇ. ಇವಾಗ ಇದಕ್ಕ ಫಂಡಿಂಗ್ ಅಂತ ಬಂದ್ರೆ ಸರ್, ಹಾಂ ರೀ. ನಿಮ್ಗೇನಾದ್ರೂ ಗೌರ್ಮೆಂಟ್ ಇಂದ ಫಂಡ್ ಬರುತ್ತಾ, ಅಥವಾ ಯಾರಾದ್ರೂ ಪೊಲಿಟಿಕಲಿ ನಿಮ್ಗೆ ಇದ್ರಾಗ ಫಂಡಿಂಗ್ಗೋಸ್ಕರ ನಿಮ್ಗೆ ಸಹಾಯ ಮಾಡ್ತಾರಾ, ಅಥವಾ ನಿಮ್ದೇ ಏನಾದ್ರೂ ಪ್ರೈವೇಟೇ ಇದೆನಾ ನಿಮ್ದು ಟ್ರಸ್ಟ್? ಹೌದು, ಭಾಳ ಜನ ತಿಳ್ಕೊಂಡು ಬಿಟ್ಟಿದ್ದಾರೆ ಟ್ರಸ್ಟ್ ಅಂದ್ರೆ ಇವನಿಗೆ ತಿಂಗಳಿಗೆ 1 ಲಕ್ಷ 2 ಲಕ್ಷ ಜಮಾ ಆಗ್ತಾವ ಅಂತ ತಿಳಿದಾರೆ. ಆ 2 ಲಕ್ಷ ಇರ್ತಿತ್ತಂದ್ರೆ ಇವತ್ತು ನಾನು ಎಲ್ಲೋ ಇರ್ತಿದ್, ನಾನು ಇಲ್ಲಿ ಇರ್ತಿಲ್ಲ. ಅದಕ್ಕೆ ಜನರಿಗೆ ಎಲ್ರಿಗೂ ಗೊತ್ತು. ಆದ್ರೆ ಆಲ್ಮೋಸ್ಟ್ ಸ್ವಲ್ಪ ಜನರಿಗೆ ಏನಂದ್ರೆ ಇವನು ಎಷ್ಟು ಬರ್ತಾವೋ ಏನೋ, ಇವನಿಗೆ ಅದ್ರಲ್ಲಿಂದ ಎಷ್ಟು ಕಮಾಸ್ತಾನೇನೋ, ಅದ್ರಲ್ಲಿಂದ ಇವ ಜೀವನ ನಡೆಸ್ಯಾನೇನೋ. ಹಂಗಂದ್ರ ತಿಂಗಳಿಗೆ 29 ಕಾರ್ಯಕ್ರಮ ಮತ್ ನಾನ್ ಯಾಕೆ ಮಾಡ್ತಿದ್ದ? ಅದೇ ಹೇಳ್ತಾ ಇರೋದು. ಇವಾಗ ಸುಮಾರು ಜನರ ತಲೆಯಲ್ಲಿ ಈ ರೀತಿನೂ ಇರುತ್ತೆ, ಏನೋ ಒಂದು ಟ್ರಸ್ಟ್ ಇಂದ ಹೆಸರು ತಗೊಂಡ್ಬಿಟ್ಟು ಒಂದು ಆರ್ಕೆಸ್ಟ್ರಾದ ಒಂದು ಬಿಸ್ನೆಸ್ ಏನಿದೆ ಮುಂದುವರಿಸ್ತಾ ಇದ್ದಾರ, ಈ ರೀತಿ ಮಾಡ್ತಾ ಇದ್ದಾರ, ಅಂತವ್ರಿಗೋಸ್ಕರ ಏನ್ ಕ್ಲಾರಿಫಿಕೇಶನ್ ಕೊಡ್ಬೇಕಂತೀರಿ? ನಾನ್ ನೋಡ್ರಿ, ನೀವು ಅವ್ರಿಗೆ ಒಂದೇ ಮಾತು ಹೇಳ್ತೀನಿ, ಅಕ್ಷರ ಜ್ಞಾನ ಕಡಿಮೆ ಅದ ರೀ ಒಂದೇದು. ಯಾಕಂದ್ರೆ ಅವ್ರಿಗೆ ಫುಲ್ ತಿಳುವಳಿಕೆ ಇಲ್ಲ. ಯಾಕಂದ್ರೆ ಫಂಡಿಂಗ್ ಬರ್ತದಂತ ಅಂತಾರ ಅವರು. ಫಂಡ್ ಎದಕ್ಕೆ ಬರ್ತದ? ನಾನು ಇವತ್ತಿಲ್ಲ ಇದು ವಿಡಿಯೋ ಎಲ್ಲ ಕಡೆ ಹೋಗ್ತದೆ ಇದಂತೂ. ಇದೇ ವಿಡಿಯೋ ನೋಡಿ ಯಾರಾದರೂ ನಾ ಗುರುಗಳಿಗೆ 10,000 ರೂಪಾಯಿ ಕಾಣಿಕೆ ಕೊಟ್ಟಿನಿ ಟ್ರಸ್ಟಿಗೆ ಅಂತ ಹೇಳಿ, ನಾನು ಅವತ್ತೇ ನಾನು ಟ್ರಸ್ಟ್ ಕ್ಲೋಸ್ ಮಾಡ್ತೀನಿ. ನಾನು ಅವತ್ತಿನ ದಿನನೇ ನಾನು ಕ್ಲೋಸ್ ಮಾಡ್ತೀನಿ. ಯಾರು ಕೊಟ್ಟಿದ್ದರು? ಯಾರಿಗೆ ಕೊಟ್ಟಿಲ್ಲ, ಸ್ವಂತ ನಾನು ಮಾಡ್ತೀನಿ ರೀ. ನಾನು ಗಂಡ ಹೆಂಡತಿ ಬೆಳಗನ ನಿದ್ದೆ ಇಲ್ದಂಗೆ ದುಡಿತೀವಿ. ನನಗೆ ಇದರಲ್ಲಿ ಸುಖ ಇದೆ, ನಿದ್ದೆ ಬರುತ್ತೆ, ನೆಮ್ಮದಿ ಇದೆ, ಇದರಲ್ಲಿ ಒಂದು ಸ್ವರ್ಗ ಇದೆ ನನಗೆ. ಅದಕ್ಕೆ ನಾನು ಮಾಡ್ತೀನಿ ಅಷ್ಟೇ. ಇದು ಇನ್ನೊಬ್ಬ ನನಗೆ ಹೊಗಳಬೇಕು, ನನಗೆ ಶಾಲ್ ಹಾಕಬೇಕು, ತುರಾಯಿ ಹಾಕಬೇಕು, ನನಗೆ ಎತ್ತು ಕುಣಿಸ್ಬೇಕು, ಅದೆಲ್ಲ ನನಗೆ ಬೇಕಾಗಿಲ್ಲ. ಅದೆಲ್ಲ ನಿಂಬಲ್ಲೇ ಇಟ್ಕೊರಿ. ಶಾಲು ತರಬೇಡ ಅಂತ ನಾನೇ ಹೇಳ್ತೀನಿ. ನನಗೆ ಶಾಲು ದಯವಿಟ್ಟು ಹಚ್ಚಬೇಡ್ರಿ. ಅದ್ರ ಪಾಲ್ 1 ಡಜನ್ ಕಾಪಿ ತರ್ರಿ, ಮಕ್ಳಿಗೆ ಕೊಡ್ತೀನಿ ಅಂತ ನಾನು ಎಷ್ಟೋ ಸಲ ಹೇಳಿದವ ಇದ್ದೀನಿ. ನಾನು ನಮಗೆ ಎದಕ್ಕೆ ಬೇಕ್ರಿ? ನನಗೆ ಸಮಾಜಕ್ಕಾಗಿ ಮಾಡ್ಬೇಕಾಗ್ಯದ. ನನ್ನ ಜೀವನಕ್ಕಾಗಲ್ಲ. ಜೀವನಕ್ಕಾಗಿ ಮಾಡ್ಕೋಬೇಕಾದ್ರೆ ಇಡೀ ಸಮಾಜಕ್ಕೆ ನಾನು ಬರ್ತಾನೆ ಇರಲಿಲ್ಲ. ಇಷ್ಟು ದಿನದಲ್ಲಿ ನಾನು ಭಾಳಷ್ಟು ಸಮಯ ಸಮಾಜಕ್ಕೆ ಕೊಡ್ತೀನಿ. ನಾನು ಯಾಕೆ ಹೇಳ್ರಿ? ನನಗೇನು ಪೇಮೆಂಟ್ ಇದೆಯಾ ಸಮಾಜದಲ್ಲಿ? ಏನು ಹೇಳ್ರಿ? ಯಾವುದೇ ಒಂದು ತಿಳುವಳಿಕೆ ಇಲ್ಲದಂಥ ಮಾತುಗಳನ್ನು ಆಡ್ತಾರೆ ಭಾಳಷ್ಟು ಜನರಿಗೆ, ಗೊತ್ತಿಲ್ಲ ಅದ್ರ ಬಗ್ಗೆ ಏನು. ಇವತ್ತು ನನ್ನ ಟ್ರಸ್ಟ್ ಪೂರ ಡೀಟೇಲ್ಸ್ ಅದಿರ್ತದೆ. ಇವತ್ತು ನಾನು ಸುಳ್ಳಾಡಿದ್ರೆ, ನಾ ಯಾರು ಸುಳ್ಳಾಡಿದ್ರು ಕೂಡ ಸ್ಟೇಟ್ಮೆಂಟ್ ಸುಳ್ಳಾಡಲ್ಲ. ನನ್ನ ಸ್ಟೇಟ್ಮೆಂಟಲ್ಲಿ ಇನ್ನೂ 1 ರೂಪಾಯಿ ಬಂದಿಲ್ಲ, ಫಂಡೇ ಬಂದಿಲ್ಲ, ನಾನು ತೊಗೊಂಡೇ ಇಲ್ಲ, ನಾನು ಕೊಟ್ಟೂ ಇಲ್ಲ, ನಾನು ತೊಗೊಂಡೂ ಇಲ್ಲ. ನಾನು ಒಂದೇ ಊಟ ಹಾಕ್ತೀನಿ, ಅದು ನನ್ನ ಸ್ವಂತ ಹಾಕ್ತೀನಿ. ಈಗೀಗಾದರೂ ಕೂಡ ಯುವಕರಿಗೆ ತಿದ್ದುವಂಥ ಪ್ರಯತ್ನ ನಾನು ಮಾಡ್ತಾ ಇದ್ದೀನಿ. ಹುಟ್ಟುಹಬ್ಬದ ಅಂಗವಾಗಿ ಕುಡಿದು ಕುಪ್ಪಳಿಸಿ ಆಗಿ ಎಷ್ಟೋ ಜನ ಯುವಕರು ಸಾಯ್ತಾ ಇದ್ದಾರೆ. ಅದನ್ನೆಲ್ಲ ಬಿಟ್ಟು ನಿಮ್ಮ ಹುಟ್ಟುಹಬ್ಬಕ್ಕೆ ದಾಸೋಹ ಮಾಡಿರಿ ಅಂಥೇಳಿ ಅವ್ರ ಫೋಟೋಕ್ಕೆ ವಿಡಿಯೋಗಳನ್ನು ಮಾಡ್ತಾಯಿದ್ದೀನಿ ನಾನು. ಅವತ್ತು ಅವ್ರು ಕೊಟ್ಟಿರೋದು 2,000 3,000 ಕೊಡ್ತಾರೆ. ಅವತ್ತಿಂದು ಎಲ್ಲ ಕಡೆ ಊಟ ಅವ್ರ ಹೆಸರಲ್ಲೇ ಮಾಡಿ ವಿಡಿಯೋ ಯಾಕೆ ಮಾಡ್ತೀನಿ ಅವ್ರದ್ದಂದ್ರೆ, ಅವ್ರು ಕೊಟ್ಟಿದ್ದು ನಾನು ಹಂಚಿನಂತ ಅವ್ರಿಗೆ ಗೊತ್ತಾಗಬೇಕಲ್ಲ, ಸ್ಯಾಟಿಸ್ಫೈಡ್ ಆಗಬೇಕು. ಸ್ವಂತ ನಂದು ಊಟ ಇದ್ರೆ ನಾನು ಹಂಚ್ತೀನಿ, ನಾನು ವಿಡಿಯೋ ಮಾಡೋದನ್ನು ಓಕೆ, ಪರವಾಗಿಲ್ಲ. ಆದ್ರೆ ಅವ್ರು ದುಡ್ಡು ಕೊಟ್ಟ ಮೇಲೆ ಕೊಟ್ಟಿದ್ದೀವಿ ಹಂಚನೋ ಇಲ್ಲ ಅಂತ ಅವ್ರಿಗೆ ಡೌಟ್ ಇರ್ತದೆ. ಅದ್ರ ಸಲುವಾಗಿ ಅವ್ರ ಫೋಟೋ ಹಾಕಿ ವಿಡಿಯೋ ಮಾಡಿ ಅವ್ರಿಗೆ ತಲುಪಿಸ್ಬಿಡ್ತೀನಿ. ಅವ್ರಿಗೆ ಖುಷಿನೂ ಆಗಬೇಕು, ನೆಮ್ಮದಿನೂ ಆಗಬೇಕು, ಮತ್ತು ಅವ್ರ ಚಟ ಮುಕ್ತರಾಗಬೇಕು, ಮತ್ತು ಒಳ್ಳೆ ಸೇವಾ ಮನೋಭಾವನೆ ಆಗಬೇಕು. ಅದನ್ನ ನೋಡಿ ಇನ್ನೊಬ್ಬರು ಕಲ್ತು ಅವನು ಮಾಡ್ಬೇಕನ್ನುವಂಥ ಉದ್ದೇಶ ನಂದಾಗ್ಯದ ಅಷ್ಟೇ. ಅಂದ್ರೆ ನಿಮಗ ಫಂಡಿಂಗ್ ಈ ರೀತಿನೇ ಏನಾದ್ರು ಬರ್ಡೇ ಪಾರ್ಟೀಸ್, ಬರ್ಡೇ ಅಂತ ಅಂದ್ರ ಹುಟ್ಟೋ ಹಬ್ಬದ ಪ್ರಯುಕ್ತ ಜನರು ಹಾಕ್ತಾರ, ಅದಕ್ಕ ಬಿಟ್ಟು ಬಾಕಿ ಟೈಮ್ ನಲ್ಲಿ ನಿಮ್ದು ಜನಸೇವಾ ಟ್ರಸ್ಟ್ ನೀವೇನ್ ಸೌಕರ್ಯ ಕೊಡ್ತೀರಿ? ದಿನಾಲೂ ನಡೀತಾ ಇರುತ್ತೆ? ನೋಡ್ರಿ, ನಂದು ದಿನನಿತ್ಯ ದಾಸೋಗಿ ಇಡ್ತೀನಿ. ನಾನು ದಿನ ದಾಸೋಗಿ ಇದೆ ನನ್ನ ಹತ್ರ. ಇವಾಗ ನಿಮ್ದು ಅಂದ್ರ ನೀವು ನೋಡಿ ಸರ್, ದಿನನಿತ್ಯ ನೀವು ದಾಸೋಹ ಇಡ್ಬೇಕಂದ್ರ ಇಲ್ಲ ಅಂದ್ರೂ ಕನಿಷ್ಠ ಪಕ್ಷ ಒಂದಿನಕ್ಕ 2,000 3,000 ಬೇಕೇ ಬೇಕು. ಯಾವ ರೀತಿ ಫಂಡಿಂಗ್? ನಿಮಗ್ ಫಂಡಿಂಗ್ ಕೂಡ ಏನು ವ್ಯವಸ್ಥೆ ಇಲ್ಲ, ಗವರ್ಮೆಂಟ್ ಇಂದ ಯಾರ್ದು ಸಪೋರ್ಟ್ ಇಲ್ಲ, ಅಥವಾ ದೊಡ್ಡ ಜನರು ಯಾರಾದ್ರೂ ಇದ್ರ ಅವ್ರದ್ದು ಸಪೋರ್ಟ್ ಇಲ್ಲ. ಸೊ ಯಾವ ರೀತಿ ಆ ಫಂಡಿಂಗ್ ಅನ್ನ ಕಲೆಕ್ಟ್ ಮಾಡಿ ನೀವು ದಾಸೋಹ ಇಡ್ತೀರಿ? ನಾನು ದಾಸೋಹ ಮಾಡ್ತೀನಿ ಮೇಡಮ್. ನನ್ನ ಸ್ವಂತ ಕಾರ್ಯಕ್ರಮದಲ್ಲಿ ನಾನು 21 ತಿಂಗಳಲ್ಲಿ ಕಾರ್ಯಕ್ರಮ ಮಾಡಿದ್ರೆ ಅದರಲ್ಲಿ 3 ಕಾರ್ಯಕ್ರಮ ದುಡ್ಡು ತೆಗಿತೀನಿ. 45,000 ಸೀಸನ್ ಅಲ್ಲೇ ಜಾಸ್ತಿ ತೆಗೆದಿಟ್ಟಿರ್ತೀನಿ. ಅದನ್ನೇ ನಾನು ಕಂಟಿನ್ಯೂ ಮಾಡ್ತೀನಿ. 50 ನಾನು ಡಿಪೆಂಡ್ ಅಪಾನ್ ಇವತ್ತು ಎಷ್ಟು ಜನ ಇರ್ತಾರೆ. 50 ಜನ ಇದ್ರೆ 50 ಊಟ ಹೋಯ್ತೀನಿ, ಇಲ್ಲ 100 ಜನ ಇದ್ರೆ 100 ಊಟ ಐತೀನಿ. ಬಟ್ ದಿನನಿತ್ಯ ನಮ್ಮ ಮನೆಯಿಂದ ದಾಸೋಹ ಹೋಗ್ತದೆ, ನಾನು ಕೊಡ್ತೀನಿ. ನನಗೆ ಏನು ಮಾಡಬೇಕಾಗಿದೆ, ಟೋಟಲಿ ಒಬ್ಬರು ಉಪವಾಸ ಇದ್ದೀನಿ ಅನ್ನಬಾರ್ದು ನನ್ನ ಎದುರ, ಅದು ನಾನು ಆಗ್ಬೇಕು.
24 ತಾಸು ದಾಸೋಹ ಇಡ್ಬೇಕು ಅನ್ನೋದೇ ನನ್ನ ಭಾವನೆ ಮೇನ್. ಇವಾಗ ಇವಾಗ ನೀವು ಟ್ರಸ್ಟ್ ಮಾಡಿದ್ರಿ ಸರ್. ಹೌದ್ರಿ. ಜಾತ್ಯತೀತ ಅಂತ ಬಂದ್ರೆ ಹೌದ್ರಿ. ಇವರು ಕೆಳಗಿನ ಜಾತಿಗೆ ಜಾಸ್ತಿ ಹೌದು ಮದತ್ ಮಾಡ್ತಾರ, ಹೌದು ಇವ್ರ ಹತ್ರ ಈ ರೀತಿ ಇದೆ, ಕೆಳಗಿಂದ ಈ ಜನರಿಗೆ ಇವರು ಜಾಸ್ತಿ ಮದತ್ ಮಾಡಿದ್ರ ಇವ್ರಿಗೆ ಈ ರೀತಿ ಪ್ರಾಫಿಟ್ ಇದೆ, ಹೌದು ಈ ರೀತಿ ಅಮೌಂಟ್ ಬರ್ತದ, ಹೌದು ಮತ್ತ ಎಷ್ಟೋ ಸ್ಕ್ಯಾನರ್ಸ್ ರೊಕ್ಕ ಸ್ಕ್ಯಾನರ್ಸ್ ಹಾಕ್ಬಿಡ್ತಾನ, ಅರ್ಧ ರೊಕ್ಕ ಅವರೇ ತಿಂದು ಬಿಡ್ತಾರ ಅಂತ ಅನ್ನೋದು ಒಂದು ಮೆಂಟಾಲಿಟಿ ಕೂಡ ಸಮಾಜದಾಗ ಇದೆ. ಇದೆ. ಅದು ಕೂಡ ನನಗೆ ಒಂದೆರಡು ಕಾಲ್ ಬಂದಿತ್ತು. ನನಗೆ ಹೇಗಂದ್ರೆ ನಾನು ಆಲ್ಮೋಸ್ಟು ಕೆಳ ಜಾತಿಯವ್ರಿಗೆ ಭಾಳಷ್ಟು ಅಂದರೆ ನೋಡಿ, ಯಾರಿಗೆ ಆರಾಮಿಲ್ಲಲ್ಲ ಅವ್ರಿಗೆ ಹೋಗಿ ನಾನು ಮಾಡಲೇಬೇಕು. ಹಾಂ, ಒಳ್ಳೆ ಪಾಪ ಅವರಿಗೆ ಆರಾಮಿಲ್ಲ, ಟೈಮಿಗೆ ಹೆಲ್ಪ್ ಬೇಕು, ನಾನು ಮಾಡಲೇಬೇಕು. ನಾನು ಜಾತಿ ನೋಡೋಲ್ಲ ರೀ. ಜಾತಿ ಎದಕ್ಕೆ ಬೇಕು ರೀ ಜೀವನದಲ್ಲಿ? ಮನುಷ್ಯನಿಗೆ ಬೇಕಾಗಿರೋದು ಮಾನವೀಯತೆ ಅಷ್ಟೇ, ಜಾತಿ ಮುಖ್ಯ ಅಲ್ಲ. ಒಬ್ಬನ ಜೀವ ಹೋಗ್ಲತ್ತಂದ್ರೆ ಯಾರು ರಕ್ತ ಈಗ ಒಬ್ಬನಿಗೆ ರಕ್ತ ಬೇಕಾಗ್ತದೆ, ಆ ರಕ್ತ ಇವ ಸಾಯ್ತಾ ಇರ್ತಾನೆ, ಒಬ್ಬನಿಗೆ ರಕ್ತ ಹಚ್ಬೇಕಾಗಿರ್ತದೆ. ಬ್ಲ್ಯಾಂಕಿಗೆ ಹೋಗಿ ಬ್ಲಡ್ ತರ್ತಾರೆ, ಅಲ್ಲಿ ಟೆಸ್ಟ್ ಮಾಡ್ಕೊಂಡ್ ಬರ್ತಾರೆ, ಯಾವ ಜಾತಿ ಬ್ಲಡ್ ಅದ ಇದು ಇರೋದು ಒಂದೇ ಜಾತಿ, ಗಂಡು ಹೆಣ್ಣು. ಆ ಟೈಮ್ನಲ್ಲಿ ಜೀವ ಉಳಿಬೇಕಷ್ಟೇ, ಬ್ಲಡ್ ಯಾರದೇ ಇರಲಿ. ಆ ಥರ ನೋಡ್ರಿ, ನಮ್ಗೆ ಜಾತಿ ಏನೂ ಮುಖ್ಯ ಅಲ್ಲ. ಭಾಳಷ್ಟು 1-2 ಸಲ ಕಾಲ್ ಬಂತು, ಏನ್ರಿ ನೀವು ಸ್ವಾಮಿಗಳಾಗಿ ಎಲ್ಲೆಲ್ಲಿ ಹೋಗಿ ಎಲ್ಲಿ ಸಿಕ್ಕಲ್ಲಿ ಮಾಡ್ತೀರಿ, ಒಣ ಜಾತಿಯವರಿಗೆ ಹೆಲ್ಪ್ ಮಾಡ್ತೀರಿ, ವಿಡಿಯೋಗಳು ಅವರಿಗೆ ಸಪೋರ್ಟ್ ಮಾಡ್ತೀರಿ. ನಾನಂದ, ನಿಮ್ಮನೆ ಕಿಡ್ನಿ ಫೇಲ್ ಆದ್ರೆ ಹೇಳ್ರಿ, ನಿಮ್ಮನೆಗೂ ಬಂದು ಮಾಡ್ತೀನಿ ಅಂದ. ನಮಗೇನ್ರಿ, ಯಾರಿಗೆ ಪಾಪ ಒಳ್ಳೆಯವರಿಗೆ ಅವ್ರಿಗೆ ಏನಾದರೂ ತೊಂದರೆಯಲ್ಲಿದ್ದಾರೆ ಪಾಪ, ಅವ್ರಿಗೆ ನಂದು ಹತ್ರ ನಾನು ಹೆಲ್ಪ್ ಮಾಡಬೇಕು. ಅವ್ರಿಗೆ ನನ್ನ ಜೀವನನೇ ಅದೇ. ನಾನು ಯಾರು ಕಷ್ಟದಲ್ಲಿದ್ದಾರೆ ಅವ್ರಿಗೆ ನಾನು ಮಾಡಲೇಬೇಕು. ನನಗೆ ಕಿವಿ ಫೋನ್ ಬಂತು, ಇವ್ರ ಮನೇಲಿ ಹಿಂಗಾಗಿದೆ, ನಾ ಹೋಗಿ ಇಮಿಡಿಯೇಟ್ಲಿ ಮರುದಿನ ಹೋಗಿರ್ತೀನಿ, ನಾನು ಮಾಡ್ತೀನಿ ಅಷ್ಟೇ. ಅದು ನನಗೆ ಹಿಂಗೆ ಅವ್ರು ಯಾರು ಇವ್ರು ಯಾರು ನನಗೇನು ಯೋಚನೆ ಇಲ್ಲ. ನನ್ನ ಕೆಲಸ ಏನೋ ಹೋಗ್ತೀನಿ, ಫೋನ್ ವಿಡಿಯೋ ಮಾಡ್ತೀನಿ, ಅವ್ರದ್ದೇ ಸ್ಕ್ಯಾನರ್ ಹಾಕ್ತೀನಿ, ಅವರಿಗೆ ಅಮೌಂಟ್ ಬಂದುಬಿಡ್ತಾವೆ. ನಂದು ಸ್ಕ್ಯಾನರೇ ಇರಲ್ಲ ಅಲ್ಲಿ. ಆದ್ರೆ ಇವ್ರು ತಿಳ್ಕೊಂಬರ ಇವನ್ ಸ್ಕ್ಯಾನರ್ ತಿಳ್ಕೊಬೋದು. ಅದೇ ರೀ, ಈಗ ಒಬ್ಬ ಮನುಷ್ಯನಿಗೆ ಕುಗ್ಗಿಸುವಂಥ ಪ್ರಯತ್ನ ಇರ್ತದಲ್ಲ, ಅಂದ್ರೆ ಇವನಿಗೆ ಈ ಥರ ಅಂದರೆ ಇವ ಬಿಟ್ಟು ಬಿಡ್ತಾನೇನೋ, ಸೇವೆ ಮಾಡೋದೇ ಬಿಡಬೇಕು. ಪ್ಲ್ಯಾನ್ ಮಾಡಿದ್ರು, ಭಾಳಷ್ಟು ದೊಡ್ಡ ಪ್ಲ್ಯಾನ್, ಇವನಿಗೆ ಹ್ಯಾಂಗಾರ ಮಾಡಬೇಕು, ಇವನಿಗೆ ಬದಲಂ ಮಾಡ್ಬೇಕಂತೇಳಿ ಇಡೀ ಗ್ರೂಪು ಸುಮಾರು 10-12 ಜನ ಗ್ರೂಪ್ಗಳನ್ನು ಮಾಡ್ಕೊಂಡು ನಿಂತಿದ್ರು ಒಂದು ದಿನ. ನನಗಂದ್ರು, ಇವನ್ ದುಡ್ಡು ತಿಲೋತನ ಅಪಪ್ರಚಾರ ಕೊಟ್ಟು ಇವನಿಗೆ ಜೈಲಿಗೆ ಹಾಕಬೇಕು ಅಂಥೇಳಿ ಚಾಲು ಮಾಡಿದರು. ಹಾಕಲಿ ಅಂದೆ ನಾನು. ನನಗೆ ಬಂದು ಮೆಸೇಜು, ಹಿಂಗೆ ಅಂತ ಇದ್ದಾರೆ, ನಿಮ್ಮಲ್ಲಿ ಏನೋ ಆಗದ್ದ, ಬರಲಿ, ಇಡೀ ಕಾನೂನು ತಲೆಬಾಗ್ತೀನಿ ನಾನು. ಕಾನೂನು ಎದುರು ಯಾರೂ ಇಲ್ಲ, ಯಾಕಂದ್ರೆ ಗೊತ್ತೇ ಅಲ್ರಿ ನಾನು ಏನಿದ್ದೀನಂತ ನನಗೆ ಗೊತ್ತಲ್ಲ. ಆಡ ಮಂದಿದ ಮಾತು ವಿಷಯಕ್ಕೆ ನಾವು ತಲೆ ತೊಗೊಂಬಲ್ಲ ಅಂದಾಗ ಅವರೇ ಯಾಕೋ ಹಿಂಗೆ ಜರಿದ್ರು. ತಾಕತ್ತಿಲ್ಲದೆ ಮಾತಾಡ್ತಾರೆ, ಪೂರ್ಣ ಮಾಹಿತಿ ಇಲ್ಲ, ಅಕ್ಷರ ಜ್ಞಾನ ಅಂತೂ ಇಲ್ಲೇ ಇಲ್ಲ. ಹಾಫ್ ನಾಲೆಜ್ ಈಸ್ ವೆರಿ ಡೇಂಜರಸ್. ಫುಲ್ ನಾಲೆಜ್ ತೊಗೊಂಡು ಮಾತಾಡಬೇಕು. ಮಾನವೀಯತೆ ಕಲೀರಿ, ಇನ್ನೊಬ್ರಿಗೆ ಸಹಾಯ ಮಾಡೋದು ಕಲೀರಿ, ನಂದು ನೋಡಿ ಕಲಿಬೇಡ್ರಿ, ನಿಂಬಲ್ಲೂ ಅದು ಬೆಳೆಸ್ಕೊಳ್ರಿ. ಜೀವನದಲ್ಲಿ ಹುಟ್ಟುವಾಗ ನೀವೆಲ್ಲ ಏನೇನೋ ಹುಟ್ಟುವಾಗೂ ಹಾಗೆ ಬರ್ತೀರಿ, ಹೋಗುವಾಗೂ ಹಾಗೆ ಇರ್ತೀರಿ. ಮಧ್ಯದಾಗ ಏನಾದರೂ ನೀವು ಯಾರಿಗಾದರೂ 1-4 ಜನರಿಗೆ ಸಹಾಯ ಮಾಡ್ದಂದ್ರೆ ನಿಮ್ಮ ಹೆಣ ಹೋಲತ್ತಂದ್ರೆ ಭೀ ಹಿಂದೆ ಮಂದಿ ಏನ್ಬೇಕು, ವಾಹ್ ಎಂಥ ಮನುಷ್ಯ ಇದ್ದನ್ರಿ, ನಡ್ದನಲ್ರಿ, ಹೋಲತ್ತನ ಚಂದ ಹೋದ್ ಬಿಡ್ರಿ, ಪೈಲ ಹೋಲೇವ, ಈ ವರ್ಡ್ ಬೇಕೇನ್ರಿ? ಹುಟ್ಟುನು ಶಾಶ್ವತ ಇಲ್ಲ ಅನ್ನೋ ಯಾವತ್ತು ಮನುಷ್ಯ ಈ ಜನ್ಮ ಅನ್ನೋದು ಈಗಂತೂ ನೋಡ್ತಾ ಇದ್ದೀವಿ ನಾವು. ಈಗ ಹಾಯ್ ಅಂದೋ ಬಾಯ್ ಅಲ್ಲತನ, ಈಗಿದ್ದ ಮನುಷ್ಯ ಸೆಕೆಂಡದಲ್ಲಿ ಇರಲ್ಲ. ಅದಕ್ಕೆ ನಮ್ದು ಏನ್ರಿ ದಾಸೋಹ ಸೇವೆ, ನಮ್ಮ ಸೇವೆ ಯಾರಾದರೂ ಕಷ್ಟದಾಗಿದ್ದರೆ ಮಾಡ್ಬೇಕು. ಅದಕ್ಕೆ ಬಿಟ್ಟರೆ ಏನಿಲ್ಲ. ಅದನ್ನು ಬಿಟ್ಟು ನನಗೂ ಎಷ್ಟು ಜನ ತಿಳ್ಕೊಬಿಡ್ತಾರೆ ಏನೇನೋ ಹಂಗೆ ಹಿಂಗೆ ಅಂತ. ಅದನ್ನೆಲ್ಲ ಬಿಡ್ರಿ, ನೀವು ಮಾಡಿರಿ, ನಿಮಗೂ ಹೆಸರಾಗ್ತದೆ. ಹೆಸರಾಗಬೇಕಂತ ಮಾಡಿಬೇಡ್ರಿ ನೀವು. ನಾನು ಯಾವತ್ತೂ ಹೆಸರಾಗಲಿ ನಂದೆಲ್ಲ ಕಡೆ ಆಗಲಿ ಅಂತ ನಾನು ಮಾಡಿಲ್ಲ. ನನ್ನ ಮುಂದೋಡಿ ಮಾಡ್ಕೊತೀನಿ ಅಷ್ಟೇ. ನಂದು ಇನ್ನತನ ಆರ್ಟಿಕಲ್ ಪೇಪರ್ದಾಗ ಯಾವೂ ಇಲ್ಲ, ನನಗೆ ಪೇಪರ್ದಾಗ ಬರಬೇಕತ್ತೂ ಇಲ್ಲ. ನಿಮ್ಮ ಕೈಯಲ್ಲೂ ಇದೆ, ನೀವು ಪಾಪ್ಯುಲರ್ ಆಗ್ಬಹುದಿತ್ತು, ಆದರೂ ಆಸೆ ಇಲ್ಲ. ಇಲ್ರಿ, ನನಗೆ ನೋಡಿ, ನಾನು ಸೇವೆ ಮಾಡ್ತೀನಿ ರೀ, ನಾನು ಅನ್ನ ಹಾಕ್ತೀನಿ ರೀ, ನಾನು ಅವ್ರಿಗೆ ಮಾಡ್ತೀನಿ ರೀ ಅಂತ ನನ್ನ ಹೇಳ್ಕೊಳ್ಳಲ್ರಿ. ಜನ ಗೊತ್ತದ ಸಾಕು. ನನ್ನ ಹೇಳ್ಕೊಂಡು ನಾನು ಅದು ಮಾಡ್ತೀನಿ ಇದು ಮಾಡ್ತೀನಿ ಅಂತ ನಾವು ತೋರಿಸ್ಕೊಳ್ಳಬಾರ್ದು. ನಾ ಯಾವತ್ತು ನಾನು ಅಂತೀನಲ್ಲ, ನಾನು ಅಂದಲ್ರಿ, ಅವತ್ತು ನಾನು ಇಷ್ಟು ದಿನ ಹಿಂದ್ಗಡೆ ಮಾಡಿದ ದಾಸೋಹ ನುಚ್ಚು ನೂರಾಗುತ್ತದೆ. ನಾ ಅನ್ನೋ ಪದ ಮನುಷ್ಯನ ಬಳಿ ಜೀವನದಲ್ಲಿ ಬರಬಾರ್ದು. ನಾ ಅಂದ್ರೆ ಹೋಯ್ತು ಅಹಂ, ನಾ ಅಂದರೆ ಗರ್ವ, ಅಹಂ
ಅದು ನಾ ಅನ್ನೋದು ಯಾವತ್ತೂ ಇರಬಾರ್ದು. ನೀ ಅನ್ನುವಂಥದ್ದು ಇರ್ಬೇಕು. ನಿಮ್ಮಿಂದನೇ ಎಲ್ಲ, ನೀವೇ ಎಲ್ಲ. ನೀ ಅನ್ನೋ ಸ್ವರ್ಗ, ನಾ ಅನ್ನೋ ನರಕ. ಅದಕ್ಕೆ ನಾ ಅನ್ನೋ ಪದಗಳನ್ನು ನಾವು ಯಾವತ್ತೂ ಬಳಕೆ ಮಾಡಬಾರ್ದು ಅಷ್ಟೇ. ಇವಾಗ ನೋಡಿ ಸರ್, ಇಷ್ಟೊಂದು ಒಂದು ನಿಮ್ದು ಟ್ರಸ್ಟೇ ಅದ. ನೀವು ಕಲಾವಿದರಂತ ಬಂದಾಗ ಹೌದು. ನಿಮಗೆ ಯಾಕೆ ಅನ್ಸ್ಲಿಲ್ಲ, ನಾವು ಎಲ್ಲ ಇವಾಗ ನಮ್ಮ ಬೀದರ್ ಜಿಲ್ಲೆನಾಗ ಎಷ್ಟು ಜನ ಕಲಾವಿದರಿದ್ದೀವಿ, ನಾವು ಅಷ್ಟು ಜನ ನೀವೆಲ್ಲರೂ ಒಂದು ಗ್ರೂಪ್ ಮಾಡಬೇಕು, ಅಷ್ಟು ಜನ ಗ್ರೂಪ್ ಮಾಡಿಬಿಟ್ಟು ಅವರಿಗೂ ಈ ರೀತಿನೇ ನಾವು ಮಾಡುವಂತಹ ಕೆಲಸದಾಗ ನಾವು ಒಂದು ಸಮಾಜಕ್ಕೆ ಇದು ಮಾಡೋಣ ಅಂತ ಒಂದು ಸಂಘ ಅಂತ ಮಾಡಿಬಿಟ್ಟು ಈ ಒಂದು ನಿಮ್ದು ಅಳವಡಿಕೆಯನ್ನ ನೀವು ಯಾಕೆ ಅದ್ರಲ್ಲಿ ಒಯ್ದಿಲ್ಲ, ಆ ದಾರಿನಾಗ ಯಾಕೆ ಒಯ್ದಿಲ್ಲ? ನಿಮ್ದೇ ಆದಂತಹ ಸಾನ್ವಿ ಮೆಲೋಡೀಸ್ ಅಂತ ನಿಮ್ದೊಂದಿದೆ, ಅದರಿಂದ ನೀವು ಒಂದು ಜನ ಸೇವಾ ಮಾಡ್ಲತ್ತೀರಿ. ನೀವು ಮಾಡುವಂತ ಕೆಲ್ಸನಾಗೂ ಜನ ಸೇವಾ ಯಾವ ರೀತಿ ಅಂದ್ರೆ ಈ ಕಾಲೇಜ್ ಹುಡುಗರಿಗೆ ನೀವು ಪ್ಲಾಟ್ಫಾರ್ಮ್ ಕೊಡ್ಲತ್ತೀರಿ. ನೀವು ಕೊಡುವಂತಹ ಒಂದು ಅಮೌಂಟ್ಲಿಂದ ಅವರು ಏನೋ ಒಂದು ಕಾಲೇಜ್ ಫೀಸ್ ಅಥವಾ ಅವ್ರ ಮನೆದು ಈ ರೀತಿ ಇದನ್ನ ಒಂದು ಕಲಾವಿದರ ಗುಂಪು ಅಂತ ಬಂದಾಗ ನೀವ್ ಯಾಕೆ ಯೋಚನೆ ಮಾಡ್ಲಿಲ್ಲ? ನೋಡ್ರಿ, ಗುಂಪಲ್ಲಿ ನಮಗ್ ಸೇರಿಸ್ಕೊಳ್ಳಲ್ಲ. ಗುಂಪು ಇದೆನಾ ಸರ್ ಕಲಾವಿದರು? ಅವ್ರ ಗ್ರೂಪ್ ಅಂತೂ ಇಲ್ಲಿ ಯಾವುದು ಮಾಡಿಲ್ಲ. ಅವರು ಯಾವುದು ಇದರ ಗ್ರೂಪ್ ಅಂತೂ ಇಲ್ಲ. ಇದ್ರೂ ಕೂಡ ಇಲ್ಲಿ ಹೆಂಗಿದೆ ಅಂದರೆ ಆಲ್ಮೋಸ್ಟ್ ಎಲ್ರಿಗೂ ಏನಪ್ಪ ಅಂದರೆ ವೈಯಕ್ತಿಕವಾಗಿ ಏನಿದೆ ಅಂದರೆ ಸೇವೆ ಮಾಡ್ತೀವಲ್ಲ, ಸೇವೆ. ಈಗ ಅವರು ಹಾಡ್ತಾನೆ, ಸೇವೆ ಮಾಡ್ತಾನೆ, ಎಷ್ಟೋ ಜನರ ಮೈಂಡಲ್ಲಿ ಏನಿದೆ ಅನ್ಸ್ಲಿಲ್ಲ ಸರ್ ಒಂದು ನೀವೇ ಮಾಡ್ಬೇಕು ಅಂತ ಈ ರೀತಿ ಏನೋ ಅನ್ಸ್ಲಿಲ್ಲ? ಇಲ್ಲ ನನಗೆ, ಯಾಕಂದ್ರೆ ನನಗೆ ಗ್ರೂಪ್ ಮಾಡಿ ಅದ್ರದ್ದು ಏನೋ, ಯಾಕಂದ್ರೆ ನಂದೇ ಒಂದು ಸಮಾಜ ಸೇವೆಯಲ್ಲೇ ನಾನು ಮುಳುಗಿರ್ತೀನಿ. ಇದ್ರಾಗೆಲ್ಲ ನನಗೆ ಇಂಟ್ರೆಸ್ಟ್ ಇರಲಿಲ್ಲ. ನನಗೇನು ಮಾಡಬೇಕು, ನನ್ನ ಕಾರ್ಯಕ್ರಮ ಮಾಡಬೇಕು, ಇದನ್ನು ಮಾಡಬೇಕು, ಜನಸೇವೆ ಮಾಡಿ ಅಷ್ಟೇ. ಅದಕ್ಕೆ ಬಿಟ್ಟರೆ ಬೇರೆ ವಿಷಯನೇ ತಲೆಗೆ ಹಾಕಲಿಲ್ಲ ನಾನು. ಗ್ರೂಪ್ ಅಂದರೆ ಈಗ ಆಲ್ಮೋಸ್ಟ್ ಎಲ್ಲರೂ ಸಿಂಗಿಂಗ್ ಫೀಲ್ಡಲ್ಲಿ ಇದ್ದಾರೆ, ಅದನ್ನೇ ಮತ್ತು ಸೀಮಿತ ಆಗಿದ್ದಾರೆ. ಅವರು ಎಲ್ಲರೂ ಅವ್ರ ಜೀವನಕ್ಕೆ ಅವ್ರು ಇದ್ದಾರೆ. ಹಾಗಾಗಿ ಅವರು ಗ್ರೂಪ್ ಇಲ್ಲ ಯಾರ್ದು ಅನ್ಕೋತೀನಿ ನಾನು. ನೀವು ಆ ರೀತಿ ನಿಮ್ದು ಪೈಲೆ ಏನಾದರೂ ಸಾನ್ವಿ ಮೆಲೋಡೀಸ್ ಹಾಕೋದ್ಕಿಂತ ಮುಂಚೆ ಬೇರೆ ಗುಂಪು ಜೊತೆ ಏನಾದರೂ ನೀವು ಹಾಡ್ತಿದ್ರಾ? ಇಲ್ಲ, ಯಾವ ಗುಂಪಲ್ಲೂ ನಾನು ಹೋಗಿಲ್ಲ. ವೈಜನಾಥ್ ಸಜ್ಜನ್ ಶೆಟ್ಟಿ ಸರ್ ಅಂತಿದ್ರಲ್ಲ, ಅವರು ಬೀದರಲ್ಲಿ ನವರಸ ಕಲಾಲೋಕ ಅಂತ ಅವ್ರ ತಂಡದಲ್ಲಿ ನಾನು ಮೊದಲು ಪಾಪ ಹೋಗ್ತಿದ್ದೆ. ಸರ್ ಬಹಳಷ್ಟು ಒಳ್ಳೆಯವರು, ಸಪೋರ್ಟೆಡ್. ಅವ್ರ ಜೊತೆ ಇದ್ದೆ ನಾನು. ಅಲ್ಲಿಂದ ನಾನು ಪಾಪ ಅವರೇ ಅಂದರು, ನೀವು ಮಾಡ್ಕೊಂಡ್ಬಿಡ್ರಿ ಗುರುಗಳೇ ಅಂತ ಹೇಳಿದ್ರು. ಒಳ್ಳೇದ, ನೀವು ಮಾಡ್ಕೊಡ್ರಿ, ಒಳ್ಳೆ ಕಲೆ ಅದ, ಈಗ ನಿಮಗೆ ಬಂದದ, ನೀವು ಮಾಡ್ಕೊಂಡ್ಬಿಡ್ರಿ ಅಂತ ಹೇಳಿದ್ರು. ಸೊ ಇಷ್ಟೆಲ್ಲ ಮಾಡ್ಬೇಕು ಅಂತಂದ್ರ ನೀವು ಹೇಳಿದ್ರಿ ತಂದೆ ತಾಯಿ ಅಂತೂ ಆಶೀರ್ವಾದ ಬೇಕೇ ಬೇಕು. ಹೌದು. ಅಂತದ್ರಲ್ಲೂ ಲೈಫ್ ಪಾರ್ಟ್ನರ್ ಅಂತ ಬಂದ್ರೆ ಅದ್ರಲ್ಲಿ ಮೂಲತಃ ನಾವೆಲ್ಲರೂ ನೋಡ್ಬೇಕಂತ ನೀವು ತುಂಬಾ ಲಕ್ಕಿ. ನಮ್ದು ಸಾಕ್ಷಿ ಮೇಡಮ್ ಅವರು ನಿಮಗೆ ಯಾವ ಲೆವೆಲ್ ತನ ಸಪೋರ್ಟ್ ಮಾಡ್ತಾರ ಅಂತಂದ್ರ ಅವ್ರು ಕೂಡ ಮಾಡಿದಂತ ಕೆಲಸ ಸುಮಾರು. ಬಟ್ ನಾವ್ ಇವತ್ತು ಅವ್ರಿಗೆ ತೋಲ್ ಮಿಸ್ ಮಾಡ್ಕೊಳತ್ತೀವಿ ಇವತ್ತಿನ ದಿವಸ. ಯಾಕಂದ್ರೆ ಅವ್ರು ನಮ್ ಜೊತೆ ಇವತ್ತು ಬರ್ಲಿಕ್ ಆಗ್ಲಿಲ್ಲ ಅವ್ರೀಗ. ಬಟ್ ಏನೋ ಒಂದು ಒಳ್ಳೇದಾಗಿದೆ. ಅಂಡ್ ನಿಮಗೂ ಕಾಂಗ್ರ್ಯಾಚುಲೇಷನ್ಸ್, ಟ್ವಿನ್ಸ್ ಬೇಬೀಸ್ ಇಂದ ನೀವು ಬ್ಲೆಸ್ ಆಗಿದ್ರಿ. ಸೊ ನಮ್ದು ಈಗ ಸಾಕ್ಷಿ ಮೇಡಮ್ ಅವ್ರ ಬಗ್ಗೆ ಸ್ವಲ್ಪ ಗೊತ್ತಾಗ್ಬೇಕು ನಮ್ಗೆ. ನಾನು ಒಂದೇ ಹೇಳಕ್ ಇಷ್ಟಪಡ್ತೀನಿ. ಇವತ್ತು ನಾನು ಏನಾದ್ರೂ ಮನುಷ್ಯನಿಗೆ ಪವರ್ ಅಂತ ಇರುತ್ತದಲ್ಲ, ಹೌದು, ಆ ಪವರೇ ಅವಳು. ನನ್ನ ಪವರೇ ಅವಳು. ನಾನು ಎಷ್ಟೋ ಕರೆಗಳನ್ನು ಹೆದರ್ಸುವಂತ ಕರೆಗಳು ಬಂದವು ನಮಗ್. ಬಂದಿದ್ವಾ ಸರ್? ಬಹಳಷ್ಟು ಬರ್ತದೆ, ಬಂದಿತ್ತು. ಅಂದ್ರೆ ಅದ್ರಲ್ಲಿ ಯಾವ್ದಾದ್ರು ಒಂದು ಹೇಳ್ಬಹುದಾ? ನೀನು ಯಾಕೆ ಮಾಡ್ತೀ ಸಮಾಜ ಸೇವೆ? ಮುಚ್ಕೊಂಡಿರೋ ನೀನು, ಏನು ರಾಜಕೀಯಗಳಿತ್ಯ ನೀನು ಅಂದರೆ ಅವು ಹಚ್ಚಿದೋ ಬೇರೆದೋ ಮನುಷ್ಯ, ಬೇರೆ ಅಂದರೆ ಅವರೆಲ್ಲ ಯಾಕೆ ನೀನು ಮಾಡ್ತೀಯ, ನೀನು ಕಲೆ ಮುಂದುವರ್ಸ್ಕೊಂಡು ಹೋಗ್ಬೇಕು ನೀನು, ಹಾಗೆ ಹೀಗೆ ಅಂತ ಮಾತಾಡ್ತಿದ್ರು. ಅವಾಗೆಲ್ಲ ನಮ್ಮ ಮನೆಯಾಗ ನಾನು ಸ್ವಲ್ಪ ಸುಮ್ಮನೆ ಇರೋನು, ಆದರೆ ನಮ್ಮ ಮನೆಯಾಗ ಅವಳಿಲ್ಲ. ರಿಟರ್ನ್ ರೀಕಾಲ್ ಮಾಡಿ ಧೂಳು ಹಾರಿಸ್ಬಿಟ್ಲು ಅವಳು. ಅವ ತಪ್ಪಾಯ್ತ್ರಿ ಗುರುತಾಯಿ ಅಂದ್ಬಿಟ್ಟು. ಅಂದ್ರ ನಾನು ಯಾವದೇ ಒಂದು ಏನೇ ಆದರೂ ಕೂಡ ನಾನು ಸ್ವಲ್ಪ ಸೈಲೆಂಟ್ ಆದರೂ ಕೂಡ ಅವಳು ಸೈಲೆಂಟ್ ಇಲ್ಲ. ಅವಳು ಹೇಳ್ತೀನಲ್ಲ, ನಾನು ಒಂದೇ ಪವರ್. ಅವಳು ಏನು ಒಂದು ರೌಡಿ ಇದ್ದಂಗ ಆಕ್ಚುಲಿ. ಅದು ಒಳ್ಳೆ ಮತ್ತೆ ಸೇವೆ ಅಂತೂ ನಾನು ಏನ್ ಮಾಡ್ತೀನಲ್ಲ ನನಗ ಡಬಲ್ ಮಾಡ್ತಾಳ. ಹೌದು, ನಾವು ನೋಡ್ತಾ ಇರ್ತೀವಲ್ಲ. ಐ ಥಿಂಕ್ ಒಂದ್ ಸರ್ತಿ ಅವರೇ
ನಾವು ಕೇಳಿರೋ ಪ್ರಕಾರ ನೋಡಿರೋ ಪ್ರಕಾರ ನಿಮ್ಕಿಂತಾನು ಜಾಸ್ತಿ ಇಂಟ್ರೆಸ್ಟೆಡ್ ಅವರೇ ಅಂತ ಸಮಾಜ ಸೇವೆದಲ್ಲಿ. ಹೌದೌದು, ಅವಳು ಬಹಳ ಸೇವೆಗಂತೂ ಮುಂದಿರ್ತಾಳೆ. ನಡ್ರಿ ಅಲ್ಲಿ ಮಾಡೋಣ, ಪಾಪ ಅವ್ರಿಗೆ ಕೊಡೋಣ. ಎಷ್ಟೋ ಮದುವೆಯಲ್ಲಿ ಅಕ್ಕಿ ಪಾಕೆಟ್ ಕೊಟ್ಟಿದ್ದಾಳೆ ಅವಳು, ನನ್ಗೆ ಅವಳೇ ಕೊಡ್ತಾಳೆ. ಅಕ್ಕಿ ಗರೀಬರು ಮದಿ ಇದ್ದಾಗ ಅಕ್ಕಿ ಪಾಕೆಟ್, ಎಣ್ಣೆ ಡಬ್ಬಿ ನಮ್ಮ ಕೈಲಿ ಏನಾಗ್ತದೆ ನಾವು ಕೊಡ್ತೀವಿ ರೀ. ನಾ ಹೇಳ್ಕೊಳ್ಳಲ್ಲ, ಅವಳೇ ನಾವು ಏನಾಗುತ್ತದೆ ಅಷ್ಟು ಸಣ್ಣ ಪುಟ್ಟ ಕೊಡ್ತೀನಿ. ಯಾಕಂದ್ರೆ ನಾನು ಬಡವ, ನನ್ನೇ ಆಗಿರುವಂಥ ನೋಡೋಕೆ ಎಷ್ಟೋ ಜನ ಅಂತಾರೆ ಎಷ್ಟು ದುಡ್ಡು ಮಾಡ್ಯಾನಂತ. ಭಾಳಷ್ಟು ಜನ ಅಂತಾರೆ ದುಡ್ಡು ಮಾಡಿರ್ಬೇಕು ಸ್ವಾಮಿಗಳಂತ. ನಂದು ಏನಿದೆ ದುಡ್ಡು ಮಾಡಿದಂತ ನನಗೆ ಗೊತ್ತು. ಎಲ್ಲ ಕಡೆ ತೂತುಗಳಿದೆ ನಮಗೆ. ಎಲ್ರಿಗೂ ಕೂಡ ಎಲ್ಲ ಯಾರ ಜೀವನ ಅವರಿಗೆ ಭಾರ. ಬಟ್ ನಂದಂತೂ ನನ್ನ ಸೇವೆ ಬಿಡಲ್ಲ ಅಷ್ಟೇ. ಹೌದು. ಇವಾಗ ಅಂದ್ರೆ ಸಾನ್ವಿ ಮೇಡಮ್ ಅವ್ರು ಮಾಡಿರುವಂತಹ ಕೆಲಸಗಳದ್ದು ಒಂದ್ ಯಾವ್ದಾದ್ರು ಕೆಲಸ ಹೇಳ್ಬೋದಾ? ಧೈರ್ಯಶಾಲಿಯಾಗಿ ನೀವಿಲ್ದೇ ಇರುವಾಗ. ನಾನು ಇಲ್ಲದೆ ಇರುವಾಗ ಮಾಡಿದ್ದೇನೆಂದ್ರೆ, ಒಂದು ಕಾರ್ಯಕ್ರಮ ಹೋಗಿ ಬರ್ತಾ ಇದ್ಳು, ಕ್ರೋಸರ್ ತಗೊಂಡು ಹೋಗಿದ್ರು. ಬರ್ತಾ ಇರುವಂಥ ಸಮಯದಲ್ಲಿ ಅಲ್ಲೇ ಬೈಕ್ ಮೇಲೆ ಕಾರ್ನರ್ ಟೈಮಲ್ಲಿ ಆಕ್ಸಿಡೆಂಟ್ ಆಗಿತ್ತು. ಆಕ್ಸಿಡೆಂಟ್ ಆದಾಗ ಒಂದು ಹುಡುಗಂದು ಏನಾಗಿತ್ತು, ಕಿವಿ ಕಟ್ಟಾಗಿತ್ತು ಫುಲ್ಲಾಗಿ. ಕಿವಿ ಕಟ್ಟಾಗಿ ಆದಾಗ ಪೂರಾ ಕಿವಿಯನ್ನು ಪೂರಾ ಹಿಂಗೆ ಬೀಳಂಗಾದ್ರೂ ಕೂಡ ಅದನ್ನು ಪೂರಾ ಕೈಯಲ್ಲಿ ಹಿಂಗೆ ಹಿಡ್ದುಕೊಂಡು ಬಂದು ಹಾಸ್ಪಿಟಲ್ ತೋರಿಸಿದ್ರು. ಅಷ್ಟು ಧೈರ್ಯ. ಬ್ಲಡ್ ನಾವು ಬ್ಲಡ್ ನೋಡೋಕೆ ನನಗೇ ಭಯ ಸ್ವಲ್ಪ. ಇನ್ನೂ ನಾನು ಸ್ವಲ್ಪ ಹಿಂದೆ ಮುಂದೆ ಸ್ವಲ್ಪ ಹೆದರ್ತೀನಿ. ಆದರೆ ಆಕೆ ಹಾಗಿಲ್ಲ. ಮನೆಗೆ ಒಯ್ದು ಅವರನ್ನು ಮಂಗಿಸಿ ಅವನ ಟ್ರೀಟ್ಮೆಂಟ್ ಕೊಡಿಸಿ ಮನೆಗೆ ಮುಟ್ಟಿಸೇ ಬಂದುಬಿಟ್ಳು. ಅಷ್ಟು ಧೈರ್ಯ. ಎಲ್ಲದಕ್ಕೂ ಧೈರ್ಯಶಾಲಿ. ಯಾವುದೇ ಇರಲಿ, ಹೋಗಬೇಕು, ಮಾಡಬೇಕು, ಬರಬೇಕು. ಈ ಅಂಡರ್ಸ್ಟ್ಯಾಂಡಿಂಗ್ ಅಂತಂದ್ರ ನೋಡಿ ಸರ್, ಇವತ್ತಿಂದ ಜನರೇಷನ್ನಾಗ ಅರೇಂಜ್ ಮ್ಯಾರೇಜಸ್ ಅಂದ್ರ ತಿಳ್ಕೊಳಿಕ ಜಾಸ್ತಿ ಟೈಮ್ ಬೇಕು. ಹೌದ್ರಿ. ಸೊ ನಿಮ್ದೇನ್ ಲವ್ ಮ್ಯಾರೇಜ್ ಸರ್? ಹೌದು, ನಮ್ದು ಲವ್ ವಿತ್ ಅರೇಂಜ್ ಮ್ಯಾರೇಜ್. ಲವ್ ವಿತ್ ಯಾವಾಗ ಸಿಕ್ಕಿದ್ರು ನಮ್ಮ ಮೇಡಮ್ ನಿಮ್ಗೆ? ನಮಗೆ ನೋಡಿ, ಇಲ್ಲಿ ಒಂದು ಕಾರ್ಯಕ್ರಮ ಬಂದಾಗ ಅವರು ಆ್ಯಕ್ಚುಲಿ ದೂರದಿಂದ ನಮ್ಮ ರಿಲೇಟಿವ್ ಪರಿಚಯ. ಅವರು ಅಲ್ಲಿ ಬಂದಾಗ ಪರಿಚಯ ಆದಾಗ ನಮ್ಮದು ಒಬ್ಬರು ಮಠದ ಅಪ್ಪಾಜಿ ಅವ್ರು ಬಂದು ಹಿಂಗೆ ಒಂದು ಹುಡುಗಿಗೆ ನೋಡ್ತಾ ಇದ್ದೀವಿ ಅಂದಾಗ ಅವಾಗ ಹೇಳಿದ್ವಿ. ಅಲ್ಲೇ ನೋಡಿದ್ರು ಹಾಗೆ ಅಪ್ಪಾಜಿ ನಂದೇ ಬಿಟ್ರು, ಇಲ್ಲಿ ಚೆನ್ನಾಗಿದೆ ನೋಡು ಅಂದಾಗ ಹಾಗೆ ನೋಡಿ ಮತ್ತೆ ಮದುವೆ ಅಂತ 2 ವರ್ಷ ಆಗಲಿಲ್ಲ. ನಾವು 2 ವರ್ಷ ಆದ್ಮೇಲೆ ಮತ್ತೆ ಮ್ಯಾರೇಜ್ ಆದ್ವಿ. ಹಾಗಾಗಿ ಅಂದ್ರೆ ಫಸ್ಟ್ ಅಂದ್ರೆ ಅರೇಂಜ್ ಟೈಪೇ ಬರುತ್ತೆ, ನೀವೇನು ಒಬ್ರದೊಬ್ರಿಗೆ ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಳ್ಳೋದು. ಹೆಂಗಂದ್ರೆ ಅವಳು ಇಬ್ರದು ಸೇಮ್ ಇದೆ ಅಲ್ಲ. ನಂದು ಸೇವಾ ಮನೋಭಾವನೆ, ಅವಳದು ಅವಳು ಏನಂದ್ರೆ ನಾನು ಹೂ ಅಂತೀನಿ, ನಾನೇನಂದ್ರೆ ಅವಳು ಹೂ ಅಂತಾರೆ. ಆ ರೀತಿ ಅಂಡರ್ಸ್ಟ್ಯಾಂಡಿಂಗ್ ಬೆಳೀತಾರೆ. ಬೆಳೀತಾ ಇಲ್ಲಿವರೆಗೂ ಒಂದು ಇದಕ್ ಬಂದ್ ನಿಂತು. ಸರ್, ಇವಾಗ ನಿಮ್ ಸಿಚುವೇಶನ್ ನೋಡಿದ್ರ ದುಶ್ಮನ್ ಕಹಾ ಹೇ ಅಂದ್ರ ಬಗಲ್ ಮೇ ಹೇ. ಹೌದ್ರಿ. ಒಳ್ಳೆ ಕೆಲಸ ಮಾಡೋರಿಗ ದುಶ್ಮನ್ ಇವ್ರ ಇಲ್ಲ ಅಂತಿರಲ್ಲ. ಕಾಲ್ ಎಳಿಲಕ್ಕ ನಮಗ್ 2 ಕಾಲ್ ಅದಾವ. ಹೌದ್ರಿ. ಅದಕ್ಕೆ 8 ಮಂದಿ ಸಿಕ್ಕಿಕೊಂಡಿನವ್ರು ಇರ್ತಾರ. ಸೊ ಅಂತವ್ರಿಗೆ ಏನ್ ಹೇಳೋದಕ್ಕೆ ಇಷ್ಟಪಡ್ತೀರಿ? ನೋಡಿ, ನಾನು ಅವ್ರಿಗೆ ಒಂದು ಮಾತು ಹಾಡಿನ ಮುಖಾಂತರ ಹೇಳ್ತೀನಿ. ಯಾಕ ಚಿಂತೆ ಮಾಡತೀನಿ ಎಲೆ ಮನವೇ ನಿನಗ, ಯಾತರ ಸುಖವೋ ಎಲೆ ಮನವೇ ನಿನಗ, ಯಾತರ ಸುಖವೋ ಎಲೆ ಮನವೇ ಅನ್ನೋ ಹಾಗೆ. ಆದರೆ ಇನ್ನೊಬ್ರು ಚಿಂತೆ ಮಾಡೋದಕ್ಕಿಂತ ನಿನ್ನ ಚಿಂತೆ ನೀ ಮಾಡು, ಇನ್ನೂ ಉದ್ಧಾರ ಆತಿ ಅನ್ನೋ ರೀತಿಯಲ್ಲಿ. ಅದಕ್ಕೆ ನನಗೆ ನನ್ನ ಬಗ್ಗೆ ಮಾತಾಡ್ತಾರೆ ಭಾಳ ಖುಷಿ ಆಗ್ತದೆ. ಯಾಕಂದ್ರೆ ಫ್ರೀ ಅಡ್ವರ್ಟೈಸ್ಮೆಂಟ್ ಮಾಡ್ಲತ್ತಾರ ಅವ್ರು. ನಾನು ರೊಕ್ಕ ಇಲ್ಲದೆ ಪ್ರಮೋಷನ್ ಕೊಡ್ಲತ್ತಾರ, ಪ್ರಚಾರ ಮಾಡ್ಲತ್ತಾರ. ಅದು ಅವ್ರ ಮನಿ ಅನ್ನ ಉಂಡಿ ನನ್ನ ಹೆಸರು ಇಡೀ ಕಡೆ ಎಲ್ಲ ಕಡೆ ಪ್ರಚಾರ ಮಾಡ್ಲತ್ತಾರ ಅಂದ್ರೆ ನಂಗೆ ಭಾಳ ಖುಷಿ ಆಗ್ತದೆ. ಅದಕ್ಕೆ ನಾನು ಒಂದೇ ಬೇಡ್ಕೊತೀನಿ ದೇವ್ರಿಗೆ, ಇವ್ರ ಪ್ರಚಾರ ಇನ್ನೂ ಜಾಸ್ತಿ ಮಾಡ್ಲಿ ಅಂತೇಳಿ ಬೇಡ್ಕೊತೀನಿ ಅಷ್ಟೇ. ಸರ್, ಈಗ ಡಾಕ್ಟರೇಟ್ ಪದವಿನೂ ಸಿಕ್ಕ್ಯದ ನಿಮಗ? ಹೌದ್ರಿ. ಸೊ ಡಾಕ್ಟರೇಟ್ ಪದವಿ ಸಿಕ್ಕ್ಯದ ಅಂದ್ರ ಅದ್ರ ಬಗ್ಗೆನೂ ಮಾತೆ. ಹೌದ್ರಿ. ಅದನ್ನು ರೊಕ್ಕ ಕೊಟ್ಟಿ ಮಾಡ್ಸಿರಬಹುದು ಈ ರೀತಿ. ಬಟ್ ಒಂದು ಡಾಕ್ಟರ್ ಪದವಿ ಬೇಸಿಕಲಿ ಸಿಗ್ಬೇಕು ಅಂತಂದ್ರ ಅದು ಕಡೆಯಿಂದ ನಾವು ಯಾವ ರೀತಿ ಎಲಿಜಿಬಲ್ ಇರ್ಬೇಕಾಗ್ತದ, ಮತ್ತ ನಿಮಗದು ಯಾವಾಗ ಸಿಕ್ತು, ಹೆಂಗ್ ಸಿಕ್ತು, ನಿಮ್ಮ ಕಾಲ್ ಫಾರ್ಮ್ ಯಾವ ರೀತಿ ಬಂದಿತ್ತು, ಇದ್ರ ಬಗ್ಗೆ ಸ್ವಲ್ಪ ಹೇಳ್ರಿ ಸರ್. ಎಷ್ಟೋ ಜನರಿಗೆ ಡಾಕ್ಟರೇಟ್ ಅಂದ್ರೆ ಒಂದೇ ಡಾಕ್ಟರೇಟ್ ಅಂತ ತಿಳ್ಕೊಂಡ್ಬಿಟ್ಟಿದ್ದಾರೆ. ಅದು ಡಾಕ್ಟರೇಟ್ ಅಂದ್ರೆ ಈ ದೊಡ್ಡ ಡಾಕ್ಟರೇಟ್ ಏನೋ, ಆ ಡಾಕ್ಟರೇಟ್ ಏನೋ. ನಾವು ತೊಗೊಂಡವರಿಗೆ ಚಿಂತಿಲ್ಲ, ಇವ್ರು ಕುಂತವ್ರು ಚಿಂತೆ ಮಾಡ್ತಾರೆ ಅಲ್ಲಿ ಇಲ್ಲಿ. ಅದಕ್ಕೆ ನಾನೇನು ಹೇಳ್ತೀನಿ, ನನಗೆ ಡಾಕ್ಟರ್ ಸಿಗೋದು ಸಮಾಜ ಸೇವೆಯಲ್ಲಿ ಅಚೀವ್ಮೆಂಟ್ ಏನಾದರೂ ಒಂದು ಸಾಧನೆ ಮಾಡಿದಂಥವ್ರಿಗೆ ಅದರಲ್ಲೇ DR ಡಾಕ್ಟರ್ ಅಂತ ಕೊಡ್ತಾರೆ ದೆಹಲಿಯಲ್ಲಿ. ಅದಕ್ಕೆ ಅಲ್ಲಿ ಹೋಗಿ ನನಗೆ ಸಿಕ್ಕಿದ್ದದು ಅಷ್ಟೇ. ಅದನ್ನೆಲ್ಲ ಇಟ್ಕೊಂಡು ಇವರು ಅದು ನಾ ಹಂಗೆ ತಂದಿರ್ಬೋದು, ಹೀಗೆ ತಂದಿರ್ಬೋದು, ಅದೇ ಟೋಟಲಿ ಒಟ್ಟಿನಲ್ಲಿ ಕುಗ್ಗಿಸುವಂಥ ಪ್ರಯತ್ನ. ಏನೇ ಮಾಡಬೇಕು ಅನ್ನಬೇಕು, ಸೇವೆ ಬಿಡಿಸ್ಬೇಕು. ಅಂದ್ರೆ ಎಷ್ಟೋ ಜನರಿಗೆ ಏನಿದೆ, ಇವನು ಯಾಕೆ ಮಾಡ್ತಾನೆ ಸೇವೆ,
ಇವನಿಗೆ ತಿಲಕನ್ನ ಇಲ್ಲ. ಇವ್ರಿಗೆ ಊಟ ಮಾಡ್ಲಿಕ್ಕ ಗತಿ ಇಲ್ಲ, ಅದ್ರ ಜನರ ಸೇವೆ ಮಾಡ್ಲಿಕ್ ಹೋಗ್ತಾರ. ಹೌದು ಯಾಕೆ ಮಾಡ್ಬೇಕಿದು ಎಲ್ಲ, ಎದಕ್ ಬೇಕು ಅಂತ ಇರ್ತಾರ ಸ್ವಲ್ಪ ಹೌದು. ಸಮಾಜನಾಗ್ನು. ಹಾ ರೀ. ಸೊ ಏನ್ ಹೇಳಕ್ ಇಷ್ಟಪಡ್ತೀರಾ? ಆ ರೀತಿ ಏನಾದ್ರೂ ನಿಮ್ ಕಿವಿಗ್ ಹಾ ಬಿದ್ದಿಲ್ಲ? ಬಿದ್ದಿದೆ. ಏನ್ರಿ ಅವ್ರೇನ್ರಿ ಗಂಡ ಹೆಂಡತಿ ಅವು ಎಡ್ಡು ಹುಚ್ಚವ, ಅವಕ್ಕೆ ತಿಲ್ಲಕನ್ನ ಇಲ್ಲ, ಮಂದಿ ಒಯ್ದು ಅನ್ನ ಹಾಕ್ತಾವ. ಅವರೆಲ್ಲ ಮಾಡ ಅನ್ನ ಏನು ಸುಮ್ಮದೇನ್ರಿ, ಹೈಜೆನಿಕ್ ಇಲ್ಲದು, ವಿಷಕಾರಿ ಅಂತಂತ ಹೇಳಿ ಊಟ ಬಂದ್ ಮಾಡಿಸ್ಬೇಕಂತ ಅಂತ ಪ್ರಯತ್ನ ಪಟ್ಟರು ಎಷ್ಟೋ ಜನ. ಸಕ್ಸಸ್ ಆದ್ರು ಸರ್ ಅವರು? ಆಗಿಲ್ಲ. ದಾಸೋಗ ಮತ್ತೆ ಎಕ್ಸ್ಟ್ರಾ ನಡೆದ ಇವತ್ತು ಊಟ. ಒಳ್ಳೆಯವ್ರಿಗೆ ಒಳ್ಳೇದೇ ಆಗ್ತದ, ಹೌದು, ಕೆಟ್ಟವ್ರಿಗೆ ಯಾವತ್ತು ಕೆಟ್ಟದಾಗಲ್ಲ. ಅನ್ನ ಹಾಕಿ ಕೈ ಯಾವತ್ತು ಇದು ಆಗಲ್ಲ. ಅದಕ್ಕೆ ನಂದು ಒಂದೇ ಅನ್ನ ನನ್ನ ಯಾವತ್ತು ದಾಸೋಗ 24/7 ಚಾಲನೆ ಇರ್ತದ ಅಷ್ಟೇ. ಅಂದ್ರೆ ಡೈಲಿ ಅನ್ನದಾಸೋಹ ನಡೀತಾನೆ ಇರ್ತೀನಿ, ಮಾಡ್ತಾನೆ ಇರ್ತೀನಿ. ಉಪ್ಪಿಟ್ಟು ಮಾಡ್ತೀನಿ, ಒಂದು ದಿನ ಸುಸ್ಲಾ ಮಾಡ್ತೀನಿ. ನಾವು ಏನು ವೆರೈಟಿ ಡೈಲಿ ನಾವು ಏನು ಉಣ್ತೀವಿ ಅದನ್ನು ಮಾಡ್ತೀನಿ. ನಾನು ಒಂದೇ ಮಾಡೋದಲ್ಲ, ಎಲ್ಲ ಮಾಡ್ಕೊಂಡು ಹೋಗಿ ಕೊಡ್ತೀನಿ, ನನ್ನ ಕೈಲಾದಷ್ಟು ಕೊಡ್ತೀನಿ ಅಷ್ಟೇ. ಸರ್, ಈ ಮಟ್ಟಿಗ ಕಲಾವಿದೆ ನಾವು ನೋಡಿರೋ ಪ್ರಕಾರ ನಿಮ್ದು ಪಹುಜ ಸ್ಯಾಂಡಲ್ವುಡ್ ತನಕ ಅದ. ಹೌದ್ರಿ. ಎಷ್ಟೋ ಈವೆಂಟ್ಸ್ ಹೋದಾಗ ನೀವು ಕಲಾವಿದರ ಕರ್ಕೊಂಡ್ ಬಂದ್ರಿ. ಇವಾಗ ನಮ್ ಬೀದರ್ಕ ಬಿಗ್ ಬಾಸ್ ಸ್ಪರ್ಧಿ ಪ್ರಿಯಾಂಕಾ ಮೇಡಮ್ ಬಂದಿದ್ದು, ಹೌದೌದ್ರಿ, ಪುಟ್ಟಗೌರಿ ಮೇಡಮ್, ಅಂತವ್ರ ಜೊತೆ ಎಲ್ಲ ನೀವು ಸ್ಟೇಜ್ ಶೇರ್ ಮಾಡ್ಕೊಂಡ್ರಿ, ನೀವೇ ಕರ್ಕೊಂಡ್ ಬಂದ್ರಿ. ಹೌದ್ರಿ. ಅಲ್ಲಿ ಮಟ್ಟಗ ಯಾವ ರೀತಿ ನಿಮ್ದು ಒಂದು ಕಾಂಟ್ಯಾಕ್ಟ್ ಅದ, ಯಾವ ರೀತಿ ನಿಮ್ದು ರಿಲೇಶನ್ ಅಲ್ಲಿ ತನಕ ಬೆಳೆದ್ ಬಿಟ್ಟದ, ಅದ್ರ ಬಗ್ಗೆ ಸ್ವಲ್ಪ ಗೊತ್ತಾಗ್ಬೇಕು. ಆಕ್ಚುಲಿ ನಾನು ಅವರು ಎಲ್ಲ ನಮಗೆ ಹೆಚ್ಚು ಇಷ್ಟಪಡೋದಕ್ಕೆ ಕಾರಣ ಏನಪ್ಪಾ ಅಂದ್ರೆ ನನ್ನ ಸೇವೆ, ನನ್ನ ಸಮಾಜ ಅಂದ್ರೆ ನೀವು ಮಾಡುವಂತ ಸೇವೆ ಅಲ್ಲಿವರೆಗೂ ಬಿಟ್ಟಿದೆ. ಎಲ್ಲ ಕಡೆ ಅವರೆಲ್ಲ ಒಳ್ಳೆ ಸೇವೆ ಮಾಡ್ತೀರಾ ಸರ್, ನೀವು ಹೇಳಿದ್ರೆ ಬಂದ್ಬಿಡ್ತೀವಿ ನಾವು ಅಂಥೇಳಿ ಅವ್ರು ಒಂದು ಮಾತಲ್ಲಿ ಫೋನಲ್ಲಿ ಹೇಳಿದ್ರೆ ಸಾಕು ಬುಕ್ ಮಾಡ್ಕೊಂಡು ಬಂದ್ಬಿಡ್ತಾರೆ. ಓಕೆ. ಸೊ ನಿಮಗ್ ಅನ್ಸ್ಲಿಲ್ಲ ಸರ್ ಟಿವಿ ಆಫರ್ ಯಾವ್ದಾದ್ರು ಬಂದಿತ್ತ? ಇವಾಗ ನೋಡ್ಬೇಕು ಅಂದ್ರೆ ಬಿಗ್ ಬಾಸ್ ಆಫರ್ ಆಗ್ಲಿ, ಟಿವಿ ಸೀರಿಯಲ್ ಆಫರ್ ಆಗ್ಲಿ, ಪ್ಲೇ ಬ್ಯಾಕ್ ಸಿಂಗರ್ ಆಗ್ಲಿ, ಈ ರೀತಿ ಆಫರ್ಸ್ ಏನಾದ್ರು ಬಂದಿತ್ತ, ಅಥವಾ ಏನಾದ್ರು ಹಾದಿ ಕಾಯ್ತಾ ಇದ್ದೀರಾ ಅದಕ್ಕೋಸ್ಕರ? ಈಗ ನನಗೆ ಟಿವಿ ಭಾಳಷ್ಟು ಅಲ್ಲಿ ಹೋದ್ರೆ ಸಿಕ್ತಿತ್ತು, ಭಾಳಷ್ಟು ಅಂದ್ರು ಬನ್ನಿ ಒಂದು ಏನಾದ್ರು ಕೊಡಿಸ್ತೀವಿ ಅಂತೇಳಿ. ಬಟ್ ನನಗೆ ನಂದು ಸೇವೆ, ನಾನು ಹೋದ್ರೆ ಜನರಿಗೆ ದಾಸೋಹ ಸೇವೆ ಈ ಥರ ಆಗಿ ನನಗೆ ಇಂಟ್ರೆಸ್ಟ್ ಇಲ್ಲ, ಹೋಗಿಲ್ಲ. ಬಿಗ್ ಬಾಸ್ ಅಂತ ಈ ಸಲ ನೋಡೋಣ ಪ್ರಯತ್ನ ಅಂತೇಳಿ ಎಲ್ಲರೂ ಸಪೋರ್ಟ್ ಮಾಡ್ತಾ ಇದ್ವಿ. ನೋಡೋಣ, ಟ್ರೈ ಆಗಿದ್ರೆ ಅದು ಹೋಗೋದಕ್ಕೆ ಕಾರಣ ಏನಪ್ಪ ಅಂದರೆ ನನ್ನ ಸಲುವಾಗಲ್ಲ, ಜನ ಸಲುವಾಗಿ ಹೋಗ್ತಾ ಇದ್ದೀನಿ. ನನ್ನೊಂದು ಕನಸಿದೆ. ಏನ್ ಕನಸಿದೆ ಸರ್ ನಿಮ್ದು? ನನ್ನ ಕನಸು ಬಹಳಷ್ಟು ಎಲ್ಲರೂ ನೋಡ್ತಾರೆ ಆಲ್ಮೋಸ್ಟ್. ನನ್ನ ಕನಸು ಒಂದೇ, ದೊಡ್ಡ ವೃದ್ಧಾಶ್ರಮ ಮಾಡ್ಬೇಕನ್ನೋದು ಒಂದು ಕನಸಿದೆ ನನಗೆ. ವೃದ್ಧಾಶ್ರಮ, ಇವತ್ತು ಮಕ್ಕಳು ತನ್ನ ತಾಯಿ 9 ತಿಂಗಳು ಹೊಟ್ಟೆಯಲ್ಲಿ ಇಟ್ಕೊಂಡು ಸಾಕಿ ಸಲುವಿತಾಳೆ. ಸಲುವಿದಂಥ ತಾಯಿ ಆ ಮಗನನ್ನು ಎಷ್ಟು ಪ್ರೀತಿಯಿಂದ ಬೆಳೆಸ್ತಾಳೆ, ಹೆಮ್ಮರವಾಗಿ ಬೆಳೆಸಿ ಆ ಮಗುವನ್ನು ಒಂದು ಅದ್ಭುತವಾಗಿ ಬೆಳೆಸಿ ಒಂದು ಕೆಲಸ ಕಾರ್ಯಗಳನ್ನು ನೀಡ್ತಾಳೆ ತಾಯಿ. ಆದರೆ ಅದೇ ಮಗ ಒಂದು ತಾಯಿಯನ್ನು ನೋಡ್ಕೊಳ್ಳೋಕ್ಕಾಗಲ್ಲ, ಆ ತಾಯಿಯನ್ನು ತಂದು ರೋಡಿಗೆ ಬಿಡುತ್ತುವಂಥ ದಿನಗಳನ್ನು ಇವತ್ತು ನಾವು ಕಾಣ್ತಾ ಇದ್ದೀವಿ. ಇವತ್ತು ರೋಡಿಗೆ ಬಿಡ್ತಾರ, ರೋಡಿಗೆ ಬಿಟ್ಟ ಮೇಲೆ ಎಲ್ಲಿ ಮನ್ಯಾಗ ಇಟ್ಕೊಂಡ್ರೆ ತಾಯಿದ ಕಕ್ಕಸ್ ತೊಳಿಬೇಕಾಗ್ತದ, ಗಲೀಜು ತೊಳಿಬೇಕಾಗ್ತದೆ ಅನ್ನುವಂಥ ದೃಷ್ಟಿಯಿಂದ ತಾಯಿಗೆ ತಂದು ರೋಡಿಗೆ ಬಿಡುವಂಥ ಮಕ್ಕಳುಗಳನ್ನು ನಾವು ಭಾಳಷ್ಟು ನೋಡಿದ್ದೀವಿ. ರೀಸೆಂಟ್ಲಿ ಮೊನ್ನೆ ತಾನೇ ನೀವು ಮೊಬೈಲಲ್ಲೆಲ್ಲ ನೋಡಿದ್ರಿ, ಜಂಗಲತ್ತಲ್ಲಿ ಬಿಟ್ಟು ಹೋಗಿದ್ರು ತಾಯಿಗೆ. ಹೌದು. ಅದನ್ನು ಅರಿತುಕೊಂಡು ನಾವೇನು ಮಾಡ್ತೀವಿ ಅಂದರೆ, ಈ ಒಂದು ಇಂಥ ಹೇಸಿಗೇಡಿ ಮಕ್ಕಳು ಕೂಡ ಇದ್ದಾರ ಈ ಜಗತ್ತಿನಲ್ಲಿ, ಇವ್ರು ಇರಬೇಕಾ? ಇಂಥ ಮಕ್ಕಳು ಅವಾಗೇ ಇದ್ದರೆ ಇವ್ರಿಗೆ ಆ ತಾಯಿ ಪಾಪ ಎಷ್ಟು ನೋವಾಗ್ತದೆ ನನಗೆ. ಒಂದೊಂದು ಮನೆ, ಒಂದೊಂದು ತಾಯಿ ಕತೆ ಕೇಳಿದ್ರೆ ಕಣ್ಣಲ್ಲಿ ನೀರು ಬರುತ್ತೆ ನಮಗೆ. ಯಾಕಂದ್ರೆ ಅವ್ರು ತನ್ನ ಮಗನಿಗೆ ಬೆಳೆಸಿರುವಂಥ ರೀತಿಗಳನ್ನು ಹೇಳಿದ್ರೆ, ಇವತ್ತು ತಾಯಿ ಇದು ಹೊಡೆದು ಬಡ್ದು ಕೈ ಮುರಿದು, ಎಷ್ಟೋ ಜನ ಮಕ್ಕಳು ಕೈ ಮುರಿದಿದ್ದಾರೆ, ತಾಯಿ ಹೊಡೆದು ಕೈ ಮುರಿದಿದ್ದಾರೆ. ಒಬ್ಬಕ್ಕಿ ಅಂತವ್ರು ಒಂದು ಸೊಸೆ ಹೆಣ್ಮಗು ಪೂರ ಕೂದಲೆಲ್ಲ ಕಟ್ ಮಾಡಿ ತಲೆಯೆಲ್ಲ ಹೊಡೆದಿದ್ದಾಳೆ. ಅಂಥವ್ರೆಲ್ಲ ರೋಡಿಗೆ ಬಿಟ್ಟಿದ್ದಾರೆ ತಂದು. ನೀವು ಅಂಥವ್ರಿಗೂ ಸೇವೆ ಸಲ್ಲಿಸಿದ್ದೀನಿ, ವೃದ್ಧಾಶ್ರಮಗಳಿಗೆ ಸೇರಿಸಿದ್ದೀನಿ. ಯಾಕೆಂದರೆ ನನ್ನ ಹತ್ರ ಇನ್ನೂ ವೃದ್ಧಾಶ್ರಮ ಇಲ್ಲ, ಅದಕ್ಕೋಸ್ಕರ ನಾನು ಒಂದು ವೃದ್ಧಾಶ್ರಮ ಮಾಡಬೇಕನ್ನೋದೇ ನನ್ನ ಒಂದು ಕನಸು. ವೃದ್ಧಾಶ್ರಮ ಮಾಡಿ ಆ ನಾಲಾಯಕ ನನ್ನ ಮಕ್ಕಳು ಏನು ತನ್ನ ತಾಯಿಗೆ ಸಲುವಲಕ್ಕಾಗಲ್ದಲ್ಲ ಅಂತ ಆ ತಾಯಂದಿರಿಗೆ ನನಗೆ ಮಕ್ಕಳೇ ಇಲ್ಲ, ನನ್ನ ಮಕ್ಕಳು ಹುಟ್ಟೇ ಇಲ್ಲ ಅನ್ನುವಂಥ ಯೋಚನೆನೂ ಬರಬಾರ್ದು. ಅವ್ರಿಗಿಂತ ಚೆನ್ನಾಗಿ ನಾನು ವೃದ್ಧಾಶ್ರಮದಲ್ಲಿ ನೋಡ್ಕೋಬೇಕನ್ನುವಂಥದ್ದು ಆಸೆ ನಂದು ಇದೆ. ಅದಕ್ಕೋಸ್ಕರ ನಾನು ವೃದ್ಧಾಶ್ರಮ ಮಾಡಲೇಬೇಕು. ಸರ್,
ಇಷ್ಟು ಎಲ್ಲಾನು ನೀವು ಮಾಡ್ಬೇಕಾದ್ರ ಒಂದು ನಿಮ್ದು ಸೇವಾ ಟ್ರಸ್ಟ್ ವೃದ್ಧಾಶ್ರಮ ಕಟ್ಟಬೇಕು, ಸಮಾಜ ಸೇವೆನೆ ನಿಮ್ದೊಂದು ಜೀವನ ಅಂತ ನೀವು ಮಾಡ್ಕೋಬೇಕಾದ್ರ ಹಾ ಒಬ್ವಿಯಸ್ಲಿ ಯಾರಾದ್ರೂ ಒಬ್ರು ರೋಲ್ ಮಾಡೆಲ್ ಅಂತ ಇರ್ತಾರೆ. ಹೌದು. ರೋಲ್ ಮಾಡೆಲ್ ಏನಿದೆ ಸರ್ ನಿಮ್ದು? ಯಾರಿದ್ದಾರೆ ನಿಮ್ ಲೈಫ್ ನಲ್ಲಿ ಅದಕ್ಕೋಸ್ಕರನೇ ಅಂತ? ನನಗೆ ರೋಲ್ ಮಾಡೆಲ್ ಅಂದರೆ ನನ್ನ ಬಡತನ. ರೋಲ್ ಮಾಡೆಲೇ ನಿಮ್ಗೆ ನನ್ನ ಬಡತನ ಕಲಿಸಿರುವಂಥ ಪಾಠ. ಕಣ್ಣಾಗ ನೀರು ಬಂದಾಗ ಕಣ್ಣಿಗೆ ಅದು ಅಂತಾರಲ್ಲ, ಜೇಬಿನಲ್ಲಿ ಹಣ ಇದ್ದಾಗ ನಗು ಬರ್ತದ, ಅದೇ ಜೇಬಿನಲ್ಲಿ ಹಣ ಇಲ್ದಾಗ ಕಣ್ಣೀರು ಬರ್ತದ. ಅದಕ್ಕೆ ದುಡ್ಡು ಏನದ ಅಂದ್ರೆ ನಗೋದು ಕಳಿಸ್ತದ, ಅಳೋದು ಕಲಿಸ್ತದ. ಅದಕ್ಕೋಸ್ಕರ ನಾವೇನು ಮಾಡ್ಬೇಕಂದ್ರೆ ದುಡ್ಡಿಗೆ ಮುಖ್ಯ ಕೊಡೋದಕ್ಕಿಂತ ಮಾನವೀಯತೆಗೆ ಮುಖ್ಯ ಭಾಳ ಕೊಡಬೇಕಾಗ್ತದೆ. ಅದಕ್ಕೋಸ್ಕರ ನನ್ನ ಬಡತನನೇ ಇವತ್ತು ನನಗೆ ಈ ಪಾಠ ಕಲಿಸ್ಯದ. ನನ್ನ ಬಡತನ, ನನ್ನ ತಂದೆ ತಾಯಿ ನನಗೆ ಬೆಳೆಸಿರುವಂಥದ್ದು ಬಡತನದಲ್ಲಿಯೇ ಇರುವುದರಿಂದ ನಾನು ಈ ಒಂದು ಸೇವಾ ಮನೋಭಾವನೆ ಕಲ್ತಿದ್ದೀನಿ ಮತ್ತು ಅದನ್ನು ಅನುಭವಿಸಿದ್ದೀನಿ. ಹಾಗಾಗಿ ಇದನ್ನು ಮುಂದುವರ್ಸ್ಕೊಂಡು ನಡೆದಿದ್ದೀನಿ. ನಾನು ಆಗಿರುವಂಥ ಅನುಭವದಲ್ಲಿ ಎಲ್ಲಾದರೂ ಕೊಂಚಿತ್ತು ಜನರಿಗೆ ಒಂದಿಬ್ಬರಿಗಾದರೂ ಸಹಾಯ ಆಗಲಿ ಅನ್ನುವಂಥದ್ದು ಆಸೆ ಅಷ್ಟೇ ನನಗೆ. ಆಲ್ಮೋಸ್ಟ್ ಎಲ್ಲ ಜನರಿಗೆ ನಾನು ತುಂಬ ಧನ್ಯವಾದ ಹೇಳ್ತೀನಿ. ಯಾಕಂದರೆ ನಾನು ಮಾಡುವಂಥ ಕಾರ್ಯಕ್ಕೆ ಭಾಳಷ್ಟು ಜನ ಸಪೋರ್ಟ್ ಮಾಡ್ತಾರೆ, ಎಲ್ಲರೂ ಮಾಡ್ಲತ್ತಾರ ರೀ. ಅದ್ರಾಗ ಒಂದು ನೋಡ್ರಿ, ನಾವು ಯಾವತ್ತೇ ಒಂದು ಮಾಡ್ತೀವಿ ಕೆಲಸ ಅಂದ್ರಾಗ ಇನ್ನೊಬ್ರಿಗೆ 100% ನಾವು ಯಾರು ನಮಗೆ ಕೊಡಲ್ಲ ಮಾರ್ಕ್ಸ್. ಅದರಲ್ಲಿ ಒಂದು 4 ಜನ ಬೈಯೋರು ಇದ್ದೇ ಇರ್ತಾರೆ. ಅಂಥವ್ರಿಗೆ 4 ಜನ ಸಲುವಾಗಿ ನಾವು 96 ಜನರಿಗೆ ಕಂಪ್ಯಾರಿಸನ್ ಮಾಡೋಕ್ಕಾಗಲ್ಲ. 96 ಜನರದು ಪ್ರೀತಿ ನೋಡಿ ನಾವು ಇನ್ನೂ ಹೆಚ್ಚು ಮಾಡ್ಕೊತ ಹೋಗ್ತೀನಿ. ಯಾಕಂದ್ರೆ ಎಷ್ಟು ಜನ ದೊಡ್ಡವರೆಲ್ಲ ಭಾಳಷ್ಟು ಜನರು ನಂಗೆ ಸಪೋರ್ಟ್ ಮಾಡ್ತಾರೆ, ಆಶೀರ್ವಾದ ಮಾಡ್ತಾರೆ. ಅದು ನಂಗೆ ಭಾಳ ಖುಷಿ ಆಗ್ತದೆ. ಇದೆಲ್ಲ ಒಂದು ಇಟ್ಕೊಂಡು ಈ ಒಂದು ಗೀತೆಯನ್ನು ಕೇಳಿದ್ರೆ ಸಾಕು, ಇಡೀ ಜೀವನವನ್ನೇ ಅವರು ಬದಲಾಯಿಸ್ಕೊಳ್ಬೋದು. ಜೀವನದ ರೀತಿ ನೀತಿಗಳಾಗಿರ್ಬೋದು ಮತ್ತು ಜೀವನದ ಆಗು ಹೋಗುಗಳಾಗಿರ್ಬೋದು, ಜೀವನದಲ್ಲಿ ನಾವು ಹೆಂಗಿರಬೇಕು ಅನ್ನೋದನ್ನು ತಿಳಿಸ್ಕೊಟ್ಟಂಥ ಸಿ ಅಶ್ವಥ್ ಅವರ ಒಂದು ಗೀತೆ ನಾನು ಪ್ರಸ್ತುತಪಡಿಸ್ತಾ ಇದ್ದೀನಿ. ಹೇಳಿ ಸರ್, ಪ್ಲೀಸ್ ಹಾಡಿ ಸರ್. ಒಳಿತು ಮಾಡು ಮನಸ ನೀನಿರದು 3 ದಿವಸ, ಒಳಿತು ಮಾಡು ಮನಸ ನೀನಿರದು 3 ದಿವಸ, ಉಸಿರು ನಿಂತ ಮ್ಯಾಲೆ ನಿನ್ನ ಹೆಸರು ಹೇಳುತ್ತಾರ, ಉಸಿರು ನಿಂತ ಮ್ಯಾಲೆ ನಿನ್ನ ಹೆಸರು ಹೇಳುತ್ತಾರ, ಹೆಣ ಅನ್ನುತ್ತಾರ ಮಣ್ಣಾಗ ಹೂಳುತ್ತಾರ, ಚಟ್ಟ ಕಟ್ಟುತ್ತಾರ ನಿನ್ನ ಸುಟ್ಟು ಹಾಕುತ್ತಾರ, ಒಳಿತು ಮಾಡು ಮನಸ್ಸ ನೀನಿರೋದು 3 ದಿವಸ, ಒಳಿತು ಮಾಡು ಮನಸ್ಸ ನೀನಿರೋದು 3 ದಿವಸ. ಈಗ ಮುಂದಿನ ಸಾಲಂತೂ ಭಾಳ ಅದ್ಭುತವಾಗಿ ಬರೆದಿದ್ದಾರೆ. ಇದಂತೂ ಕೇಳಿದ್ರೆ ಅಂಥವ್ರು ಬದಲಾಯಿಸ್ಕೊಳ್ಬೇಕು, ಇನ್ನೊಬ್ರಿಗೆ ಹಿಂದಾಡುವುದು ಬಿಡಬೇಕೇ ಆಗ್ತದೆ ಅನ್ನೋಂಥ ರೀತಿಯಲ್ಲಿ ಬರೆದಿರ್ತದೆ. 3 ದಿನದ ಸಂತೆ ನಗು ನಗುತ್ತ ಮಾಡಬೇಕು, ದ್ವೇಷವೆಂಬ ಕಂತೆ ನೀನು ಸುಟ್ಟು ಹಾಕಬೇಕು. 3 ದಿನದ ಸಂತೆ ನಗು ನಗುತ್ತ ಬಾಳಬೇಕು, ದ್ವೇಷವೆಂಬ ಕಂತೆ ನೀನು ಸುಟ್ಟು ಹಾಕಬೇಕು. ಪ್ರೀತಿ ಪ್ರೇಮ ಹಂಚಿ ನೀ ಹೋಗಬೇಕು ಅಲ್ಲಿ, ಸತ್ತ ಮೇಲೆ ನಿನಗೆ ಹೆಸರು ಉಂಟು ಇಲ್ಲಿ. ಪ್ರೀತಿ ಪ್ರೇಮ ಹಂಚಿ ನೀ ಹೋಗಬೇಕು ಅಲ್ಲಿ, ಸತ್ತ ಮೇಲೆ ನಿನಗೆ ಹೆಸರು ಉಂಟು ಇಲ್ಲಿ. ಭೂಮಿಯಲ್ಲಿರೋದು ಬಾಡಿಗೆ ಮನೆಯಾಗೆ ಮ್ಯಾಗೆ ಹೋಗಬೇಕು. ತಿಳ್ಕೊರಿ, ಸ್ವಂತ ನಮ್ಮ ಮನೆಗೆ ಬರಲು ಏನು ತಂದೆ, ಬರದು ಏನು ಹಿಂದೆ. ಒಳಿತು ಮಾಡು ಮನಸ್ಸ ನೀನಿರೋದು 3 ದಿವಸ, ಒಳಿತು ಮಾಡು ಮನಸ್ಸ ನೀನಿರೋದು 3 ದಿವಸ. ಎಲ್ರಿಗೂ ಒಳ್ಳೇದಾಗಲಿ, ಒಳ್ಳೆ ವಿಚಾರ ಮುಂದುವರ್ಸ್ಕೊಂಡವ್ರಿ. ನಿಮಗೆ ದೇವ್ರು ಒಳ್ಳೇದು ಮಾಡಿ, ನಿಮಗೂ ಕುಟುಂಬ, ನಂಗೆ ಬೈದವ್ರಿಗೂ ಒಳ್ಳೇದು ಮಾಡಲಿ. ನೋಡ್ರಿ, ಎಷ್ಟು ದೊಡ್ಡ ಗುಣ ಅಂತಂದ್ರ ಬೈದವರಿಗೂ ಒಳ್ಳೇದಾಗ್ಲಿ, ಎಲ್ರಿಗೂ ಒಳ್ಳೇದಾಗ್ಲಿ ಅಂತ ಅನ್ನೋದು. ಎಲ್ರಿಗೂ ಒಳ್ಳೇದು.
ಇಷ್ಟು ದೊಡ್ಡ ಗುಣ ಅಂತಂದ್ರ ಆಬ್ವಿಯಸ್ಲಿ ನೀವೇನ್ ಕನಸ್ ಕಂಡಿರಲ್ಲ ಸರ್, ಹೌದು ಅದು ಕೂಡ ಒಂದ್ ದಿವ್ಸ ನನ್ಸ್ ಆಗೇ ಆಗ್ತದ ನೋಡ್ರಿ. ಇಷ್ಟೊಂದ್ ವಿಚಾರಗಳು ನಾವು ತಿಳ್ಕೊಂಡ್ವಿ. ಹೌದ್ರಿ ನೆಗೆಟಿವಿಟಿನಾಗ ಪಾಸಿಟಿವಿಟಿ ಆಗಿ ತಗೊಳ್ಳೋದು, ಅದರಿಂದ ಸಮಾಜ ಸೇವೆದಾಗ ಎಷ್ಟು ಉಲ್ಲಾಸ ಇದೆ, ಎಷ್ಟು ಖುಷಿ ಇದೆ ಅಂತ ಗೊತ್ತಾಗ್ತು. ಹೌದ್ರಿ ನೀವು ಮಾಡುವಂತಹ ಕೆಲಸದಿಂದ ನೀವು ಸಮಾಜಕ್ಕೋಸ್ಕರನೇ, ಎಲ್ರು ಮನೆ ಮಠಕ್ಕೋಸ್ಕರ ಕೆಲಸ ಮಾಡ್ತಾರ, ಹೌದು ನೀವು ಸಮಾಜಕ್ಕೋಸ್ಕರ ಕೆಲಸ ಮಾಡಿ ಈಗ ವೃದ್ಧಾಶ್ರಮ ನೀವು ಕಟ್ಟಾದ್ಮೇಲೆ ಮತ್ತೆ ನೀವು ಜೋಡಿಗಳಾಗಿ ನಮ್ ಪಾಡ್ಕಾಸ್ಟಿಗೆ ಬರ್ಬೇಕು ಹೌದು ಆಬ್ವಿಯಸ್ಲಿ. ಸೊ ನಾವು ಕಾಯ್ತಾ ಇರ್ತೀವಿ. ಸೊ ತುಂಬಾ ಚೆನ್ನಾಗ್ ಅನಿಸ್ತು ಇವತ್ತಿನ ದಿವಸ ಇಷ್ಟೊಂದು ವಿಷಯಗಳನ್ನ ನಿಮ್ಮಿಂದ ತಿಳ್ಕೊಂಡ್ವಿ. ನಿಮ್ಮ ಒಂದು ಹಾಡು ನೀವು ಕಲಿಸದಂತಹ ಇಷ್ಟು ಚಿಕ್ಕ ವಯಸ್ಸಿನಲ್ಲಿ ಈ ರೀತಿ ಯೋಚನೆ ಮಾಡೋದಂದ್ರ ತುಂಬಾನೇ ಕಷ್ಟ. ಇಷ್ಟೊಂದು ಎಲ್ಲಾ ಅನುಭವಿಸಿ ಒಂದು ಒಳ್ಳೆ ದಾರಿಗೆ ನಡಿಬೇಕಾದ್ರ ಮುಳ್ಳು ಕಲ್ಲು ಎಲ್ಲಾನು ಇರುತ್ತೆ. ಅದನ್ನ ಮೀರಿಸಿ ನಾವು ನಡೆದಾಗ ಮಾತ್ರ ನಾವು ನಮ್ದು ಒಂದು ಗೋಲಿಗೆ ತಲುಪ್ತೀವಿ ಅಂತ ನೀವು ಹೇಳಿಸ್ಕೊಟ್ರಿ ನಮ್ಗೆಲ್ಲ. ಸೊ ತುಂಬಾ ಖುಷಿ ಆಯ್ತು ಸರ್. ನಿಮಗ್ ಹೆಂಗ ಅನಿಸ್ತು ನಮ್ದು ಅಚೀವರ್ ಪಾಡ್ಕಾಸ್ಟ್? ನಿಜವಾಗಿ ಬಹಳ ಖುಷಿ ಆಗ್ತದ. ಅಚೀವರ್ ಪಾಡ್ಕಾಸ್ಟ್ ಈ ಒಂದು ನಮ್ಮ ಬೀದರ್ ಜಿಲ್ಲೆಯಲ್ಲಿ ಈ ಒಂದು ಸಾಧನೆಗೈದಂಥವ್ರಿಗೆ ಎಲ್ಲರಿಗೂ ಕರೆಸಿ ಕೂಡಿಸಿ ಸಮಯವನ್ನು ನೀವು ಕೊಟ್ಟು ಹೆಚ್ಚಾನ ನಮ್ಮ ಸಾಧನೆಗಿಂತ ನಿಮ್ಮ ಸಾಧನೆ ಭಾಳಷ್ಟು ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕಂದ್ರೆ ನಾವು ಸಾಧನೆ ಮಾಡ್ತಾ ಇರ್ತೀವಿ ಅಷ್ಟೇ, ಅದನ್ನು ಗುರುತಿಸಿ ನೀವು ಕರ್ಕೊಂಡು ಈ ಒಂದು ವೇದಿಕೆಯನ್ನು ಕೊಟ್ಟು ನಮ್ಮ ಆತ್ಮದಲ್ಲಿರುವಂಥ ನೋವುಗಳನ್ನು ಹೊರಹಾಕಲು ಒಂದು ಅವಕಾಶವನ್ನು ಕೊಡ್ತಿರಲ್ಲ, ಇದಕ್ಕೆ ನಿಮ್ಗೆ ಕೃತಜ್ಞತೆ ನಾನು ತಿಳಿಸ್ತಾ ಇದ್ದೀನಿ. ಇಡೀ ಟೀಮ್ಗೆ ಎಲ್ಲರಿಗೂ ಧನ್ಯವಾದ. ಜೊತೆಗೆ ಒಳ್ಳೆ ಕ್ವಾಲಿಟಿ ನಾವು ಇದೇನಿದು ನಾನು ವಿಡಿಯೋ ನೋಡಿದಾಗ ಅನ್ನಿಸ್ತಾ ಇದೆ ಎಲ್ಲಿ ಬೆಂಗಳೂರು ಸೈಡಿಗೆ ನಡೆದದೇನೋ ಅಂದಂಗೆ ಆಗ್ಬಿಡ್ತದೆ, ಅಷ್ಟು ಒಳ್ಳೆ ಕ್ವಾಲಿಟಿ ಇದೆ ನಿಮ್ಮ ಈ ಒಂದು ಅದ್ಭುತವಾದಂಥ ಕಾರ್ಯ. ಇನ್ನೂ ಅನೇಕ ಒಂದು ಬೆಳೆಯುವಂಥ ಕಲಾವಿದರು ದಾರಿ ದೀಪ ಆಗಲಿ, ನಿಮ್ಮದು ಈ ಒಳ್ಳೆ ಕೆಲಸದ ಮುಖಾಂತರ ಇನ್ನೂ ಅವರ ಕಲೆ ಹೊರ ಹೊಮ್ಮಲಿ ಅಂಥೇಳಿ ನಾನು ಕೇಳ್ಕೊಳ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಸರ್. ನಿಮಗೂ ಅನಂತ ಧನ್ಯವಾದಗಳು. ಸೊ ಮತ್ತೆ ಸಿಗೋಣ ನೆಕ್ಸ್ಟ್ ಎಪಿಸೋಡಲ್ಲಿ. ಸೊ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ.